ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಮನುಷ್ಯ ಹುಟ್ಟಿದ ಮೇಲೆ ಸಾವು ಖಚಿತ. ನಮ್ಮ ಸಾವಿನ ಬಳಿಕ ಜನ ನಮ್ಮನ್ನ ಗುರುತಿಸಬೇಕೆಂದರೆ ನಮ್ಮ ಜೀವಿತ ಕಾಲದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದರೆ ಮಾತ್ರ ನಮ್ಮ ಹೆಸರು ಅಜರಾಮರವಾಗಿ ಉಳಿಯಲು ಸಾಧ್ಯ ಎಂದು ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಹೇಳಿದರು. ಮುದ್ದೇಬಿಹಾಳ ತಾಲೂಕಿನ ಬಿದಿರಕುಂದಿಯ ಆರ್ಎಂಎಸ್ಎ ಶಾಲೆಯ ರಸ್ತೆಯಲ್ಲಿರುವ ಮನಿಯಾರ್ ಶಾಲಾ ಆವರಣದಲ್ಲಿ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಯೂಬ್ ಮನಿಯಾರ್ ಅವರ ತಂದೆ ತಾಯಿಗಳ ಸ್ಮರಣಾರ್ಥವಾಗಿ ಹಾಗೂ ಶ್ರಾವಣ ಮಾಸದ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಫಲಾನುಭವಿಗಳಿಗೆ ಕನ್ನಡಕ ಹಾಗೂ ಔಷಧ ವಿತರಣೆ ಮತ್ತು ಮಾಶಾಸನ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಭಗವಂತ ನೀಡಿದ ಸಂಪತ್ತನ್ನು ಸಮಾಜದಲ್ಲಿರುವ ಅಶಕ್ತ ಜನರಿಗೆ ಧಾರೆ ಎರೆದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಆ ಕಾರ್ಯವನ್ನು ಸತತ 12 ವರ್ಷಗಳಿಂದ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸುವ ಮೂಲಕ ಸಮಾಜ ಸೇವಕ ಅಯೂಬ್ ಮನಿಯಾರ್ ಮಾಡುತ್ತಿದ್ದು, ಬರುವ ದಿನಗಳಲ್ಲಿ ಸಮಾಜಕ್ಕೆ ಇನ್ನಷ್ಟು ಹೆಚ್ಚಿನ ಸೇವೆ ನೀಡುವ ಶಕ್ತಿ ಭಗವಂತ ಅವರಿಗೆ ಕರುಣಿಸಲಿ ಎಂದರು. ಮನಿಯಾರ್ ಕುಟುಂಬದವರು ಸುಮಾರು 12 ವರ್ಷಗಳಿಂದ ಸತತವಾಗಿ ಈ ಭಾಗದಲ್ಲಿ ಸಮಾಜ ಸೇವೆ ಮಾಡುವ ಮುಖಾಂತರ ಜನರ ಮನಸ್ಸಿನಲ್ಲಿ ಅವರು ಮನೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ನಾವು ನೋಡ್ತೀವಿ, ಬಹಳಷ್ಟು ದೊಡ್ಡ ದೊಡ್ಡ ಶ್ರೀಮಂತರಿದ್ರು ಕೂಡ ಯಾರು ಸಮಾಜ ಸೇವೆ ಬರ್ತಕ್ಕಂಥದ್ದು ನಾವು ನೋಡಿದ್ವಿ. ಅದು ಇರ್ತಕ್ಕಂಥ ಒಂದು ಇದರಲ್ಲಿ, ಯಾಕಂದ್ರೆ ಮನುಷ್ಯಗೆ ಮನಸ್ಸು ಭಾಳ ಮುಖ್ಯ. ಮನಸ್ಸಿದ್ದಾಗ ಆ ಛಲ ಅವ್ರ ಬಳಿ ಇದ್ದಾಗ ಮಾತ್ರ ನಾವು ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲವನ್ನು ತಮ್ಮ ಎದುರಿಟ್ಟಿದ್ದಾರೆ. ಯಾವ ರೀತಿ ನಾವು ಜೀವನ ಮಾಡಿದ್ದೀವಿ, ಯಾವ ರೀತಿ ನಾವು ಕಷ್ಟವನ್ನು ಅನುಭವಿಸಿದ್ದೀವಿ. ಆ ಕಷ್ಟದಲ್ಲಿ ಇವತ್ತು ಸಣ್ಣ ವಯಸ್ಸಿನಲ್ಲೇ ನಮ್ಮ ತಂದೆ ತಾಯಿಯನ್ನು ಕಳೆದುಕೊಂಡಿವಿ. ನಾವು ತಂದೆ ತಾಯಿಗೆ ಮತ್ತೆ ನಾವು ನೋಡ್ಬೇಕಾದ್ರೆ ಒಂದು ಸಮಾಜ ಸೇವೆಯಲ್ಲಿ ಜನರಿಗೆ ಸಹಾಯ ಮಾಡಿದಂಥ ಸಂದರ್ಭದಲ್ಲಿ ಅವರ ಮುಖದಲ್ಲಿ ನಾವು ನಮ್ಮ ತಂದೆ ತಾಯಿಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆ ಕಾರ್ಯವನ್ನು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಮನುಷ್ಯಗೆ ಕಣ್ಣು ಭಾಳ ಮುಖ್ಯ. ಯಾಕಂದರೆ ಈ ಭಾಗದಲ್ಲಿ ನಮ್ಮ ಡಾಕ್ಟರ್ ಪ್ರಭುಗೌಡರು ಭಾಳ ಹೆಸರು ಮಾಡಿರ್ತಕ್ಕಂಥವ್ರು, ಅವರೆಲ್ಲ ಸೋದರರು, ಅವರೆಲ್ಲ ಕುಟುಂಬಸ್ಥರು ಗುಲ್ಬರ್ಗದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ಆ ಭಗವಂತ ನಮಗೇನು ಕೊಟ್ಟಿರ್ತಾನೆ, ಆ ಕೊಟ್ಟಂಥ ಶಕ್ತಿಯನ್ನು ನಾವು ಸಮಾಜದಲ್ಲಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ನಾವು ದಾರಿ ಹೇಳಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಹುಟ್ಟಿದ ಮೇಲೆ ನಾವು ಒಂದಿನ ಸಾಯಬೇಕಾಗ್ತದೆ. ಸತ್ ಮೇಲೆ ನಮ್ಗೆ ಯಾರು ಗೊತ್ತಿರ್ತಾರೆ? ನಮ್ಗೆ ಯಾರು ಗೊತ್ತಿಲ್ಲ. ನಮ್ಮ ಕೆಲಸದ ಮುಖಾಂತರ ನಾವು ಮತ್ತೊಮ್ಮೆ ಜೀವಿತರಾಗ್ತಕ್ಕಂಥ ಸಂಭವ ಇರ್ತದೆ. ಅದಕ್ಕಾಗಿ ಇರ್ತಕ್ಕಂಥ ನಮ್ಮ ಜೀವನ ಕಾಲದಲ್ಲಿ ನಾವು ಒಳ್ಳೆಯ ಕೆಲಸಗಳು ಮಾಡಿದಾಗ ಮಾತ್ರ ನಮ್ಮ ಹೆಸರು ಅಜರಾಮರಾಗಿ ಉಳ್ಳಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈ ಕುಟುಂಬ ಸಂಪೂರ್ಣವಾಗಿದ್ದಂಥ ಸಮಾಜ ಸೇವೆ ಮಾಡಿ ತಮ್ಮದೇ ಆದಂಥ ಹೆಸರು ಈ ಭಾಗದಲ್ಲಿ ಜನರ ಮನಸ್ಸಿನಲ್ಲಿ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ಕೊಂಡು ಬಂದಿದೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಆ ಮನಿಯಾರ್ ಕುಟುಂಬದವರಿಗೆ ಮತ್ತೆ ಅವರೆಲ್ಲ ಮಿತ್ರರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜಯಂತಿ. ಶಾಸಕ CS ನಾಡಗೌಡಪ್ಪಾಜಿ ಅವರು ಮಾತನಾಡಿ, ಮನಿಯಾರ್ ಕುಟುಂಬವನ್ನು ನಾನು ಬಾಲ್ಯದಿಂದ ಬಲ್ಲೆ. ಈ ಕುಟುಂಬ ನಮ್ಮ ಮನೆತನಕ್ಕೆ ಬಹಳ ಆಪ್ತ. ಅಯೂಬ್ ಮನಿಯಾರ್ ಅವರ ತಂದೆ ಮದನ ಸಾಬ್ ಕೂಡ ಸಮಾಜ ಸೇವೆಯಲ್ಲಿ ಮುಂದಿದ್ದರು. ಜನತೆಗೆ ಉಚಿತವಾಗಿ ನಾಟಿ ಔಷಧ ನೀಡುತ್ತಿದ್ದರು. ಸದ್ಯ ಅವರ ಸ್ಮರಣಾರ್ಥ ಅಯೂಬ್ ಮನಿಯಾರ್ ಅವರು ಸಾಕಷ್ಟು ವರ್ಷಗಳಿಂದ ಬಡ ಜನತೆಗೆ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಜೊತೆಗೆ ಇನ್ನಿತರ ಸಮಾಜ ಸೇವೆಯಲ್ಲಿ ತೊಡಗಿರುವುದು ಶ್ಲಾಘನೀಯ. ಇವರ ಈ ಶ್ರೀಮಂತ ಮನಸ್ಸಿಗೆ ಅಭಿನಂದಿಸುವೆ ಎಂದರು. ಸಾಕಷ್ಟು ಪ್ರಶಂಸೆ ಕೂಡ ಮಾಡಿದ್ದಾರೆ. ನಾನು ಬಾಲ್ಯದಿಂದ ಈ ಮನಿಯಾರ್ ಕುಟುಂಬನ ಬಲ್ಲೆ. ಅವರು ನಮ್ಮೂರವರೇ. ನಮ್ಮ ಮನೆತನಕ್ಕೆ ಬಹಳ ಆಪ್ತವಾಗಿರ್ತಕ್ಕಂಥ ಒಂದು ಕುಟುಂಬ. ಅವ್ರ ತಂದೆ ಮದನ್ ಸಾಬ್ ಅಂತ ಇದ್ರು, ಬಳಿಗಾರ್ ಮದನ್ ಸಾಬ್ ಅಂತ ಕರಿತಿದ್ದೀವಿ. ಅವರು ನಾಟಿ ಔಷಧವನ್ನು ಕೊಡೋದಕ್ಕೂ ಕೂಡ ಬಹಳ ಪ್ರಸಿದ್ಧ ಇದೆ.
ಭಾಳ ಮಂದಿ ಗೊತ್ತಿಲ್ಲ. ಮುಫ್ತವಾಗಿ ನಾಟಿ ಔಷಧವನ್ನು ಕೊಡ್ತಿದ್ರು. ವಿಶೇಷವಾಗಿ ಹಳ್ಳಿಯಲ್ಲಿ ಈ ಕೆಮ್ಮಿಗೆ, ಹೊಟ್ಟೆ ನೋವಿಗೆ, ಅದರ ಜೊತೆಯಾಗಿ ಹೆಣ್ಣು ಮಕ್ಕಳಿಗೆ ಗರ್ಭ ನಿಲ್ಲಾರದಂತಹ ಒಂದು ಪ್ರಸಂಗ ಬಂದಾಗ ಅದಕ್ಕೆ ಔಷಧವನ್ನು ಕೊಡ್ತಕ್ಕಂಥದ್ದು, ಹೀಗೆ ನಾನಾ ವಿಧವಾದಂಥ ಅವರಿರುವಂತಹ ಜ್ಞಾನದಿಂದ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಅವ್ರ ಚಿರಂಜೀವಿ ಇವತ್ತು ಅಯ್ಯೂಬ್ ಮನೆಯವರು ಬಹಳ ಕಷ್ಟದಲ್ಲಿ ಜೀವನವನ್ನ ಪ್ರಾರಂಭ ಮಾಡಿದ್ರು. ಅಯ್ಯೂಬ್ ಮನೆಯವರು ಇಲ್ಲಿ ಬಂದು ಮೊದಲ ಪಿಕ್ಮಿ ಏಜೆಂಟ್ ಆಗಿ ಕೆಲಸ ಪ್ರಾರಂಭ ಮಾಡಿದರು. ನಂತರ ರಿಯಲ್ ಎಸ್ಟೇಟ್ ಮಾಡುವಂಥದ್ರಲ್ಲಿ ಸೈಟ್ ಕೊಡಿಸೋದು ಮತ್ತೊಂದು ಮಾಡೋದರಲ್ಲಿ ತೊಡಗಿದರು. ಕ್ರಮೇಣವಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲೇ ತಾವೇ ತೊಡಗಿಕೊಂಡ್ರು. ಹೀಗಾಗಿ ತಮ್ಮ ಪ್ರಯತ್ನದಿಂದ, ತಮ್ಮ ಪ್ರಾಮಾಣಿಕವಾಗಿರ್ತಕ್ಕಂತಹ ಒಂದು ಸೇವೆಯಿಂದ ಜನರ ವಿಶ್ವಾಸವನ್ನು ಗೆದ್ದು ಇವತ್ತು ದೇವರವರಿಗೆ ಅಪಾರವಾದಂಥ ಒಂದು ಶ್ರೀಮಂತ ಶಕ್ತಿ, ಅದರ ಜೊತೆಯಾಗಿ ಶ್ರೀಮಂತ ಮನಸ್ಸನ್ನು ಕೂಡ ಕೊಟ್ಟಿದ್ದಾನಲ್ಲ, ಅದಕ್ಕೆ ನಿಜವಾಗಿ ನಾವು ಅಭಿನಂದಿಸಬೇಕು ಅಂತ ಮಾಡ್ತೀವಿ. ಬಹಳ ಮಂದಿಗೆ ಶ್ರೀಮಂತಿಕೆ ಬರುತ್ತೆ. ಆ ಶ್ರೀಮಂತಿಕೆ ಬಂದರೂ ಕೂಡ ಜನರಿಗೆ ಹೊಳೆ ಕೊಡ್ತಕ್ಕಂಥ ಭಾವನೆ ಬಹಳ ಕಡಿಮೆ ಇವತ್ತು. ಆದರೆ ಆ ದೊಡ್ಡ ಮನಸ್ಸನ್ನು ಇವರು ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಅದರ ಬಗ್ಗೆ ಉಲ್ಲೇಖವನ್ನು ಲಾಲ್ ಸಾಹೇಬ್ ಕಂದಗಲ್ ಸಾಹೇಬರು, ನಮ್ಮ ಡಾಕ್ಟರ್ ಪ್ರಭು ಅವರು, ಅವರ ಮತ್ತು ಇವರ ಸಂಬಂಧ ಹೇಗೆ ಬೆಳೀತು ಅನ್ನುವಂಥ ಮಾತನ್ನು ಹೇಳಿದರು. ಇಲ್ಲಿ ನೂರಾರು ಜನ ಕಣ್ಣಿನ ಚಿಕಿತ್ಸೆಯನ್ನು ಮಾಡಿಕೊಂಡು ಇವತ್ತು ಉಚಿತವಾಗಿ ಕನ್ನಡಕ ಮತ್ತು ಔಷಧಿಯನ್ನು ಪಡಿತಾ ಇದ್ದಾರೆ. ಕಣ್ಣು ಎಷ್ಟು ಮಹತ್ವ ಪಡೆದಿದೆ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಹೊಳ್ಳಿ ಹೇಳಲಿಕ್ಕೆ ಹೋಗೋದಿಲ್ಲ. ಕಣ್ಣು ಇರದೇ ಇದ್ರೆ ಜಗತ್ತಿನ ಸೌಂದರ್ಯವನ್ನು ನೋಡೋಕ್ಕಾಗೋದಿಲ್ಲ ಮತ್ತು ಮತ್ತೊಬ್ಬರ ಪರ ಅವಲಂಬಿತವಾಗಿಯೇ ಜೀವನ ಮಾಡಬೇಕು, ಮತ್ತೊಬ್ಬರ ಮೇಲೆ ಅವಲಂಬನವಾಗಿಯೇ ಜೀವನ ಮಾಡಬೇಕು. ಬಹಳ ಕಷ್ಟದ ಜೀವನ. ಇವತ್ತು ನೇತ್ರದಾನ ಮಾಡ್ತಕ್ಕಂಥದ್ದು ಅತಿ ಪವಿತ್ರವಾದಂತಹ ದಾನ ಅನ್ನುವಂಥದ್ದು ಎರಡನೇ ಮಾತಿಲ್ಲ. ಅತಿ ಪವಿತ್ರವಾದಂಥ ದಾನ. ಆ ದಾನವನ್ನು ಅವ್ರು ಮಾಡಲಿಕ್ಕೆ ಸದಾಕಾಲ ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಮಾಡೇ ಮಾಡ್ತಾರೆ. ಈ ಕಣ್ಣು ಭಗವಂತ ನಮಗೆ ಕೊಡ್ತಾನೆ. ಭಗವಂತ ನಮಗೆ ಕಣ್ಣು ಕೊಡ್ತಾನೆ. ಕಣ್ಣು ಈ ಭೂಮಿಯ ಮೇಲೆ ತಾಯಿ ಮಡಿಲಿನಿಂದ ಬಂದ ತಕ್ಷಣ 100% ಜನ. ವಾಗ್ಮಿ ಲಾಲ್ ಹುಸೇನ್ ಕಂದಗಲ್ ಅವರು ಮಾತನಾಡಿ, ಭೂಮಿಯಲ್ಲಿ ಅಸಹಾಯಕರಂತೆ ದುಡ್ಡಿದ್ದವರು ಜೀವಿಸುತ್ತಿದ್ದಾರೆ. ದುಡ್ಡಿದ್ದವರ ಪೈಕಿ ಅತ್ಯಂತ ಕಡಿಮೆ ಜನ ಸಮಾಜಕ್ಕಾಗಿ ತಮ್ಮಲ್ಲಿರುವ ದುಡ್ಡನ್ನು ಅರ್ಪಣೆ ಮಾಡುತ್ತಿದ್ದಾರೆ. ಅಂಥವರ ಸೇವೆ ಸಮಾಜದ ಮೇಲಿರುವ ಪ್ರೀತಿಯನ್ನು ತೋರಿಸುತ್ತದೆ. ಅದರಂತೆ ಮನಿಯಾರ್ ಕುಟುಂಬ ತಮ್ಮಲ್ಲಿರುವ ದುಡ್ಡಿನ ಕೆಲ ಭಾಗವನ್ನು ಸಮಾಜಕ್ಕೆ ಅರ್ಪಿಸುತ್ತಾ ಮಾದರಿಯ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇವರ ಈ ಸೇವೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. ಅಸಹಾಯಕರು ಹೇಗೆ ನಮ್ಮ ದೇಶದಲ್ಲಿ ಇದ್ದಾರೋ ಅದೇ ಪ್ರಮಾಣದಲ್ಲಿ ಇವತ್ತು ದುಡ್ಡಿದ್ದವರು, ಸಶಕ್ತರು ಕೂಡ ಸಮಾಜದಲ್ಲಿದ್ದಾರೆ. ಆ ದುಡ್ಡಿದ್ದವರ ಪೈಕಿ ಅತ್ಯಂತ ಕಡಿಮೆ ಜನ ತಮ್ಮ ದುಡ್ಡನ್ನು ಸಮಾಜಕ್ಕೆ ಸಮರ್ಪಿಸುವವರು. ಅವರ ಈ ಸೇವೆ ನೋಡಿದರೆ ಅವರಿಗೆ ದುಡ್ಡಿನ ಮೇಲೆ ಪ್ರೀತಿ ಇಲ್ಲ, ಸಮಾಜದ ಮೇಲೆ ಪ್ರೀತಿ ಇದೆ ಅಂತ ಗೊತ್ತಾಗ್ತದೆ. ಯಾರಿಗೆ ದುಡ್ಡಿನ ಮೇಲೆ ಪ್ರೀತಿ ಇದೆ ಅವರು ಎಂದೂ ಇಂಥ ಸಾಹಸಕ್ಕೆ ಕೈ ಹಾಕಲಿಕ್ಕೆ ಸಾಧ್ಯವಿಲ್ಲ. ಅಲ್ಹಾಕು ಮುತ್ತಕಾಸುರ್ ಹತ್ತಾ ಜುರ್ತುಮುಲ್ ಮಕಾಬಿರ್ ಕಲ್ಲಾ ಸೌಫ ತಅಲಮೂನ ಸುಮ್ಮ ಕಲ್ಲಾ ಸೌಫ ತಅಲಮೂನ್. ಕುರ್ಆನ್ ಹೇಳುತ್ತದೆ, ನಿಮ್ಮನ್ನು ಮಾನವೀಯತೆಯಿಂದ ಪೈಶಾಚಿಕತೆಗಳಿಗೆ ಒಯ್ಯುತ್ತಿರುವುದು
ನಿಮ್ಮನ್ನು ನೈತಿಕತೆಯಿಂದ ಅವನತಿಯತ್ತ ಕೊಂಡೊಯ್ಯುತ್ತಿರುವುದು ಈ ಸಮಾಜದಲ್ಲಿ ಇತರರಿಗಿಂತ ನಾನು ಹೆಚ್ಚು ಗಳಿಸಬೇಕು ಎನ್ನುವಂತಹ ಆ ಸಂಪತ್ತಿನ ವ್ಯಾಮೋಹ. ಇದು ಎಲ್ಲಿಯ ತನಕ ಇರ್ತದೆ ಅಂತ ಹೇಳಿದರೆ, ಇದು ಒಬ್ಬ ಮನುಷ್ಯನಲ್ಲಿ ಅವನ ಮನಸ್ಸಿನಲ್ಲಿ ಭದ್ರವಾಗಿ ಮನೆ ಮಾಡಿದಾಗ ಕುರ್ಆನ್ ಹೇಳುತ್ತದೆ ಆತನ ಸುಧಾರಣೆ ಸಾಧ್ಯವಿಲ್ಲ. ಆತನು ಗೋರಿಯ ಅಂಚಿನವರೆಗೆ ತಲುಪುವ ತನಕ ಈ ಒಂದು ವ್ಯವಸ್ಥೆಯಿಂದ ಹೊರಬರಲಿಕ್ಕೆ ಸಾಧ್ಯವಿಲ್ಲ ಅಂತ. ಇವತ್ತು ಜಗತ್ತಿನಲ್ಲಿ ಆ ಪೈಪೋಟಿ ಇದೆ. ಇತರರಿಗಿಂತ ಹೆಚ್ಚು ನಾನು ಗಳಿಸಬೇಕು ಎನ್ನುವಂತಹ ಆ ಸಂಪತ್ತಿನ ವ್ಯಾಮೋಹ ಅತಿಯಾದಾಗ ಸಮಾಜದಲ್ಲಿ ನಾವು ಬಡತನವನ್ನು ಕಾಣುತ್ತೇವೆ, ಹಸಿದವರನ್ನು ಕಾಣುತ್ತೇವೆ, ರೋಗಕ್ಕೆ ಚಿಕಿತ್ಸೆ ಇಲ್ಲದಂತಹ ರೋಗಿಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇದೆಲ್ಲ ಯಾಕೆ ಸಾಧ್ಯ ಅಂತ ಹೇಳಿದರೆ, ದೇಶದ ಒಟ್ಟು ಸಂಪತ್ತು ಮತ್ತು ಸಂಪನ್ಮೂಲ ಕೆಲವು ವ್ಯಕ್ತಿಗಳ ಕೈಗೆ ಸಿಕ್ಕು ಯಾರಿಗೂ ಅದರ ಪ್ರಯೋಜನವಾಗದೇ ಇದ್ದಾಗ ಇಂತಹ ಒಂದು ಅರಾಜಕ ಸ್ಥಿತಿ ನಿರ್ಮಾಣವಾಗುತ್ತದೆ. ಆದರೆ ಎಷ್ಟು ಸಾಧ್ಯವಿದೆ ನಮ್ಮ ಸರ್ಕಾರಗಳು ಅವುಗಳನ್ನೆಲ್ಲ ಮಾಡುತ್ತವೆ. ನಾವು ನಿಜಕ್ಕೂ ರಾಜ್ಯ ಸರ್ಕಾರವನ್ನು ಅಭಿನಂದಿಸಬೇಕು. 5 ಗ್ಯಾರಂಟಿ ಯೋಜನೆಗಳ ಮೂಲಕ ನಾವು ಯಾವುದೇ ಪಕ್ಷದ ಪರವಾಗಿ, ಯಾವುದೇ ಜಾತಿ ಧರ್ಮದ ಪರವಾಗಿ ನಾನು ಮಾತನಾಡುವವನಲ್ಲ. ಆದರೆ ಒಳ್ಳೆಯದನ್ನು ಯಾರು ಮಾಡುತ್ತಾರೆ, ಸತ್ಕಾರ್ಯವನ್ನು ಯಾರು ಮಾಡುತ್ತಾರೆ, ಅದು ಒಬ್ಬ ವ್ಯಕ್ತಿ ಇರಲಿ, ಒಂದು ಸಂಘಟನೆ ಇರಲಿ, ಒಂದು ಸರ್ಕಾರವಿರಲಿ, 5 ಗ್ಯಾರಂಟಿ ಯೋಜನೆಗಳ ಫಲವನ್ನು ಪಡೆಯುತ್ತಿರುವಂತಹ ವ್ಯಕ್ತಿಗಳ ಮುಖದಲ್ಲಿನ ಸಂತೋಷವನ್ನು ನೋಡಿದಾಗ ಸರ್ಕಾರ ಬಹಳ ಧನ್ಯವಾದಂತಹ ಕೆಲಸವನ್ನು ಮಾಡಿದೆ. ಬಡತನದ ರೇಖೆಯ ಕೆಳಗೆ ಬದುಕುವಂತಹ ವ್ಯಕ್ತಿಗಳಿಗೆ ಮುಟ್ಟಲಿಕ್ಕೆ ಯಾರಿಗೆ ಸಾಧ್ಯವಾಗಿಲ್ಲವೋ ಅಂತಹ ಮಾನವೀಯ ಪರ ಜನಪರ ಯೋಜನೆಗಳನ್ನು ಅನುಷ್ಠಾನ ತರುವ ಮೂಲಕ ನೋಡಿ, ಒಬ್ಬ ಅಸಹಾಯಕ ಮಹಿಳೆಗೆ ತಿಂಗಳ ಆಕೆಯ ಖಾತೆಗೆ 2,000 ರೂಪಾಯಿ ಜಮಾ ಆದ ಆ ಸುದ್ದಿ ತಿಳಿದಾಗ ಆ ಮುಖದಲ್ಲಿನ ಸಂತೋಷ, ಎಲ್ಲ ಚಿಂತೆಗಳಿಂದ ದೂರವಾದಂತಹ ಒಂದು ಪ್ರಸನ್ನ ಕಳೆಯನ್ನು ನೋಡಿದಾಗ ಅಲ್ಲಿ ದೇವನನ್ನು ಕಾಣಲಿಕ್ಕೆ ಸಾಧ್ಯವಿದೆ ಎನ್ನುವಂತಹ ಇಸ್ಲಾಮಿನ ಶಿಕ್ಷಣ ನಮಗೆ ನೆನಪಿಗೆ ಬರ್ತದೆ. ಆದ್ದರಿಂದ ಅದು ಹೇಳ್ತದೆ, ಯಾರಾದರೂ ಒಬ್ಬನು ನಿಮ್ಮಲ್ಲಿ ಬೇಡಲಿಕ್ಕೆ ಬಂದಾಗ ನಾಳೆ ದೇವನು ಹೇಳ್ತಾನೆ, ನಿನಗೆ ಅಪಾರವಾದ ಸಂಪತ್ತನ್ನು ಕೊಟ್ಟಿದ್ದೆ, ನಿನ್ನ ಬಳಿ ಒಬ್ಬನು ಬೇಡುವವನು ಬಂದಿದ್ದ, ಆದರೆ ನೀನು ಅವನನ್ನು ಕೊಡುವುದರಿಂದ ನಿರಾಕರಿಸಿಬಿಟ್ಟೆ, ನಿರ್ಲಕ್ಷಿಸಿದೆ. ಆ ರೂಪದಲ್ಲಿ ನಾನು ಬಂದಿದ್ದೆ, ದೇವನು ಹೇಳ್ತಾನೆ. ಹೀಗೆ ಬಡವರಲ್ಲಿ, ಅಸಹಾಯಕರಲ್ಲಿ, ಅನಾಥರಲ್ಲಿ, ವಿಧವೆಯರಲ್ಲಿ ಸೇವೆ ಮಾಡುವ ಮೂಲಕ ದೇವನು ಹೇಳುತ್ತಾನೆ, ನೀವು ನನ್ನನ್ನು ಪಡೆಯಿರಿ, ನನ್ನ ಸಾಮೀಪ್ಯವನ್ನು, ನನ್ನ ಸಾನ್ನಿಧ್ಯವನ್ನು ಪಡೆಯಿರಿ ಎನ್ನುವಂತಹದ್ದು. ಆದ್ದರಿಂದ ಈ ದುಡ್ಡಿರುವಂತಹ ವ್ಯಕ್ತಿಗಳ ಪೈಕಿ ಅತ್ಯಂತ ವಿರಳ, ಅಪರೂಪಕ್ಕೊಮ್ಮೆ ಸಿಗುವಂತಹ ವ್ಯಕ್ತಿಗಳ ಸಾಲಿನಲ್ಲಿ ಸಮಾಜಕ್ಕಾಗಿ, ಕುಟುಂಬಕ್ಕಾಗಿ, ಸಂಬಂಧಿಕರಿಗಾಗಿ ಖರ್ಚು ಮಾಡುವಂತಹದ್ದು. ಅಂತಹವರಲ್ಲಿ ಅಯ್ಯೂಬ್ ಮನಿಯಾರ್ ಅವರನ್ನು ನಾನು ಈ ಭಾಗದಲ್ಲಿ ಕಂಡದ್ದು. ಸಂಪತ್ತು ಶಾಶ್ವತವಾಗಿ ಉಳಿಯುವುದಿಲ್ಲ. ಅವರು ಹೇಳಿದರು, ಒಂದು ಪ್ಲಾಟ್ ಮಾರಿ ಅದರ 1 ಲಕ್ಷ ರೂಪಾಯಿಗೆ 3,500 ನಾನು ಹಾಕುತ್ತೇನೆ ಅಂತ ಹೇಳಿದ್ದು, ಆ 3,500 ರೂಪಾಯಿಯೇ ಅವರ ಶಾಶ್ವತ ಮಿತ್ರ. ಅದು ಅವರಿಗೆ ಶಾಶ್ವತವಾದಂತಹ ಸುಖ ಮತ್ತು ನೆಮ್ಮದಿಯನ್ನು ಕೊಡುವಂತಹ ದುಡ್ಡದು. ಕುರ್ಆನಿನ ಜಕಾತನ ಪ್ರಸ್ತಾಪ ಮಾಡಿದರು. ನಿಮ್ಮ ಅಗತ್ಯಗಳನ್ನು ಮೀರಿದ ಬಳಿಕ ದುಡ್ಡು ನಿಮಗೆ ಉಳಿದರೆ ಇಷ್ಟು ಹಣ ಈ ಸಮಾಜದ ಬಡವರ್ಗ, ಅಸಹಾಯಕ ವರ್ಗಕ್ಕೆ ಅದು ಸೇರಬೇಕು, ನೀವು ಹೋಗಿ ಅದನ್ನು ಮುಟ್ಟಿಸಬೇಕು ಎನ್ನುವಂತಹದ್ದು. ಅವರು ಮಾಡಬಹುದಿತ್ತು, ಬಹಳ ರಹಸ್ಯವಾಗಿಯೂ ಕೂಡ ಈ ಕೆಲಸ ಮಾಡಬಹುದಿತ್ತು. ಆರಂಭದಲ್ಲಿ ಅದು ಬಹಳ ರಹಸ್ಯವಾಗಿ, ಕೊಡುವವನು ಆತನು ರಹಸ್ಯವಾಗಿಯೂ ಕೊಡುತ್ತಾನೆ, ಕುರ್ಆನ್ ಹೇಳುತ್ತದೆ ಬಹಿರಂಗವಾಗಿಯೂ ಕೊಡುತ್ತಾನೆ. ಆದರೆ ಮನಸ್ಸು ಮಾತ್ರ ಅದು ಬಹಳ ನಿಸ್ವಾರ್ಥ ಇರ್ತದೆ. ಈಗ ಜನರಿಗೆ ಪರಿಚಯ ಆಗಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶ, ಈ ಒಂದು ಬಹಿರಂಗವಾಗಿ ಜನರಿಗೆ ಈ ಸೇವೆ ತಲುಪುತ್ತಿದೆ ಎನ್ನುವಂತಹದ್ದು ತಿಳಿಸುವುದರ ಉದ್ದೇಶ. ಇನ್ನಿತರ ದುಡ್ಡುಳ್ಳವರಲ್ಲಿಯೂ ಕೂಡ ಈ ಒಂದು ಪ್ರಜ್ಞೆ ಜಾಗೃತವಾಗಲಿ, ಅವರು ಸಮಾಜ ಸೇವೆಗೆ ಮುಂದಾಗಲಿ ಎನ್ನುವಂತಹ ಒಂದು ಕಳಕಳಿಯೇ ಇದೆ ಹೊರತು ಪ್ರಚಾರ ಖಂಡಿತ ಅಲ್ಲ ಅನ್ನುವಂತಹದ್ದನ್ನು ನಾನು ತಿಳಿದುಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ, ಸುದೀರ್ಘ ವರ್ಷದಿಂದ ನನ್ನ ಮತ್ತು ಅವರ ಆತ್ಮೀಯವಾದಂತಹ ಒಂದು ಸಂಬಂಧ. ಅದಕ್ಕಾಗಿ
ನಾನು ಅವರನ್ನು ತಮ್ಮೆಲ್ಲರ ಪರವಾಗಿ ಬಹಳ ಬಹಳ ಹೃದಯಾಂತರಾಳದಿಂದ ನಾನು ಅಭಿನಂದಿಸುತ್ತೇನೆ. ಇಂತಹ ಸೇವೆ ಮಾಡುವುದರಿಂದ ನಿಮ್ಮ ಸಂಪತ್ತಿನಲ್ಲಿ ಕಡಿಮೆಯಾಗುವುದಿಲ್ಲ. ಕುರ್ಆನ್ ಹೇಳಿದ್ದು, ನೀವು ಒಂದು ಪಟ್ಟು ದೇವನ ಮಾರ್ಗದಲ್ಲಿ, ದೇವ ಮಾರ್ಗ ಅಂತ ಹೇಳಿದರೆ ಬಡವರ, ಅಸಹಾಯಕರ ಮತ್ತು ನಿರ್ಗತಿಕರಿಗೆ ನೀವು ನೀಡಿದರೆ ಅದಕ್ಕೆ 10 ಪಟ್ಟು ನಾನು ಕೊಡುತ್ತೇನೆ ಅಂತ ವಾಗ್ದಾನ ಮಾಡಿದ್ದು. ಮನುಷ್ಯರ ವಾಗ್ದಾನ ಸುಳ್ಳಾಗಬಹುದು, ಆದರೆ ದೇವನ ವಾಗ್ದಾನ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳುತ್ತೇನೆ, ನೀವು ನಿಮ್ಮ ಆದಾಯದ ಅರ್ಧ ಭಾಗ ಖರ್ಚು ಮಾಡಿದರೆ ಅದಕ್ಕಿಂತ ಹೆಚ್ಚು ಹೆಚ್ಚು ಕೊಡುವ ಒಬ್ಬ ದೇವನಿದ್ದಾನೆ. ಆತನ ಮೇಲೆ ಭರವಸೆ ಇಟ್ಟು ಈ ಸಮಾಜದ ಸೇವೆ ಮುಂದುವರಿಸಿ, ಇದರಿಂದ ಹತ್ತಾರು, ನೂರಾರು, ಸಾವಿರಾರು ಜನರಿಗೆ ಲಾಭವಾಗುತ್ತದೆ, ಪ್ರಯೋಜನವಾಗುತ್ತದೆ ಅಂತ ಹೇಳಿದರೆ ಅದೇ ನಿಮ್ಮ ಮೋಕ್ಷಕ್ಕೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳುತ್ತಾ, ಇನ್ನು ತಮ್ಮ ತಂದೆ ತಾಯಿಗಳ ಒಂದು ಭಾವನಾತ್ಮಕವಾದಂತಹ ಭಾವುಕರಾಗಿ ಅವರು ಹೇಳಿದ್ದು, ಆ ತಂದೆ ತಾಯಿ ಎನ್ನುವಂತಹದ್ದು ಬಹಳ ಅತ್ಯಮೂಲ್ಯವಾದ ಆಸ್ತಿ. ತಾಯಿಗಿಂತ ಮಿಗಿಲಾದ ಸೃಷ್ಟಿ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಮತ್ತು ಒಬ್ಬ ಮನುಷ್ಯ, ಅಯ್ಯೂಬ್ ಮನಿಯಾರವರು ತಾವು ಈಗ ಗಳಿಸಿದ ಸಂಪತ್ತು, ಇನ್ನು ಅವರು ಜೀವಂತ ಇರುವ ತನಕ ಗಳಿಸಲಿರುವ ಸಂಪತ್ತು ಎಲ್ಲವನ್ನೂ ಕೂಡ ತಂದೆ ತಾಯಿಗಳ ಹೆಸರಿನ ಮೇಲೆ ಅವರು ಈ ಸಮಾಜಕ್ಕೆ ಕೊಟ್ಟರು. ಅವರು ತಂದೆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅವರೇನೆಲ್ಲ ಮಾಡುತ್ತಿದ್ದಾರೆ ಅದು ಖಂಡಿತವಾಗಿ ಅವರ ತಂದೆ ತಾಯಿಗಳಿಗೆ ನಿರಂತರವಾಗಿ ಪುಣ್ಯ ಸಲ್ಲುತ್ತಿರುವಂತಹ ಅತ್ಯಂತ ಶ್ರೇಷ್ಠವಾದ ಸದಕಾಯೆ ಜಾರಿಯ ಅಂತ ಹೇಳುತ್ತಾರೆ. ಅದು ನಿರಂತರ ಅವರ ತಂದೆ ತಾಯಿಗಳಿಗೆ ಪುಣ್ಯ ಖಂಡಿತ ಲಭಿಸುತ್ತಿರುತ್ತದೆ. ಆ ಮೂಲಕ ನೀವು ನಿಮ್ಮ ತಂದೆ ತಾಯಿಗಳಿಗೆ ಆ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ. ಅತಿಯಾಗಿ ಇವತ್ತು ಜಗತ್ತು ಪ್ರೀತಿಸುತ್ತಿರುವಂತಹ ದುಡ್ಡನ್ನು ಅವರ ಸಂಪ್ರೀತಿಗಾಗಿ ನೀವು ಬಡ ವರ್ಗದ ಜನರಿಗೆ ಅದು ಹಬ್ಬದಲ್ಲಿ ಕಿಟ್ಟಿರಬಹುದು. ಇದು ನೋಡಿ, ಕಣ್ಣಿನ ತಪಾಸಣೆ. ಕಣ್ಣು ತನ್ನ ದೃಷ್ಟಿಯನ್ನು ಕಳೆದುಕೊಂಡಾಗ ಬಹಳಷ್ಟು ಜನರಿಗೆ ಸಾಧ್ಯ ಆಗುವುದಿಲ್ಲ. ಉಚಿತವಾಗಿ ಅದರ ಏರ್ಪಾಟು ಮಾಡಿ, ಶಸ್ತ್ರಚಿಕಿತ್ಸೆ ಮಾಡಿ, ಔಷಧಿ ಕೊಡುವಂತಹದ್ದು ಇದು ಬಹಳ ಶ್ರೇಷ್ಠವಾದ ಕೆಲಸ. ನಾಡಗೀತೆ ಹಾಡುವಾಗ ನನಗೆ ಭಾವನೆಗಳು ತುಂಬಿ ಬಂದವು. ಸರ್ವ ಜನಾಂಗದ ಶಾಂತಿಯ ತೋಟ. ಹೆಸರಾಂತ ನೇತ್ರ ತಜ್ಞ ಡಾಕ್ಟರ್ ಪ್ರಭುಗೌಡ ಲಿಂಗದಡಿ ಅವರು ಮಾತನಾಡಿ, ಮನುಷ್ಯ ಎಷ್ಟೇ ಶಕ್ತಿಶಾಲಿ, ಸಿರಿವಂತ, ಜಾಣನಿದ್ದರೂ ಆತ ಸ್ವಾವಲಂಬಿಯಾಗಿ ಬದುಕಲು ಕಣ್ಣು ಮತ್ತು ಅವನ ಸ್ಪಷ್ಟ ದೃಷ್ಟಿ ಬಹಳ ಅವಶ್ಯ. ಭಗವಂತ ಎಲ್ಲರಿಗೂ ಆರ್ಥಿಕ ಸ್ಥಿತಿಯನ್ನು ಸರಿಯಾಗಿ ನೀಡಿಲ್ಲ. ಅಂತಹ ಬಡವರನ್ನ ಹುಡುಕಿ ಉಚಿತ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಮಾಡಿಸುವ ಮೂಲಕ ತಾವು ಸಮಾಜ ಸೇವೆಯಲ್ಲಿ ತೊಡಗಿ ನನಗೂ ಅವಕಾಶ ಮಾಡಿಕೊಟ್ಟು ಮಾದರಿಯ ಪುಣ್ಯ ಕಾರ್ಯ ಮಾಡುತ್ತಿದ್ದಾರೆ. ಇವರ ಈ ಸೇವೆ ಕೇವಲ ಒಂದು ಧರ್ಮ, ಜಾತಿ, ಪಕ್ಷಕ್ಕೆ ಅಂಟಿಕೊಳ್ಳದೆ ಸಾಗುತ್ತಿರುವುದು ಮತ್ತೊಂದು ಹೆಮ್ಮೆ. ಮುಂದಿನ ದಿನಗಳಲ್ಲಿ ಸಮಾಜ ಸೇವೆಯಲ್ಲಿ ಇವರ ಸೇವೆ ಇನ್ನಷ್ಟು ಹೆಚ್ಚಲಿ ಎಂದರು. ಅಯ್ಯೂಬ್ ಮಣಿಯಾರ್ ಅವರು ನನ್ನ ಹತ್ರ ಬಂದರು. ಅದಕ್ಕೊಂದು ಮುಖ್ಯ ಕಾರಣ, ಯಾಕಂದ್ರೆ ನಾನು ಅವರು ಬೀಗ ಕಣ್ಣಿನ ಡಾಕ್ಟರ್ ಅಂದಮೇಲೆ ಕಣ್ಣಿಂದ ಏನಾರ ಕ್ಯಾಂಪ್ ಮಾಡ್ಬೇಕಂದ್ರೆ ಮೊದಲು ಯಾರು ನೆನಪರ್ಬೇಕಂದ್ರೆ ಬೀಗರು ನೆನಪರ್ಬೇಕಂತ. ಹಂಗೆ ನನ್ನ ಹತ್ರ ಬಂದು ಒಂದು ಸರಿ ಕೇಳಿದ್ರು, ಪರವಾಗಿಲ್ರಿ ಮಾಡೋಣ, ನೀವು ಇಂತಹ ಸೇವೆಯನ್ನು ಮಾಡಬೇಕಾದ್ರೆ ನಾವೊಂದಿಷ್ಟು ಸೇವೆ ಮಾಡಿ ಅದರಲ್ಲಿ ನಾವು ಪುಣ್ಯವನ್ನು ಸಾಧಿಸ್ತೀವಿ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಇದು ಮಾಡಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಕಣ್ಣೊಂದು ಸರಿ ಇದ್ದರೆ ಸಾಕು ಈ ಜಗವೇನನ್ನದು, ಕಣ್ಣಿಲ್ಲದಿದ್ದರೆ ಈ ಜೀವ ಎಂದಿಗೂ ನಗದು. ಕಣ್ಣಿನಿಂದಲೇ ಪುಣ್ಯ, ಕಣ್ಣಿನಿಂದಲೇ ಪಾಪ, ಕಣ್ಣಿನಿಂದ ಹವು ಬರಬೇಕು ಲೋಕಕ್ಕೆ, ಈ ಕಣ್ಣೇ ಕಾರಣವು ಸರ್ವಜ್ಞ ಅಂತ ಹೇಳಿ 1000 ವರ್ಷಗಳ ಹಿಂದೆ ಸರ್ವಜ್ಞ ಈ ಕಣ್ಣಿನ ಬಗ್ಗೆ ಒಂದು ಉಲ್ಲೇಖನ ಮಾಡಿದ್ದಾನೆ. ನಾನೆಷ್ಟೇ ಶಕ್ತಿಶಾಲಿಯಾಗಿರಲಿ, ನಾನೆಷ್ಟೇ ಜಾಣವಂತನಾಗಿರಲಿ, ನಾನೆಷ್ಟೇ ಸಿರಿವಂತನಾಗಿರಲಿ, ನಾನು ಸ್ವಾವಲಂಬಿಯಾಗಿ ಬದುಕಬೇಕಪ್ಪ ಅಂತಂದ್ರೆ ನನಗೆ 2 ಕಣ್ಣು ಮತ್ತು ಅವುಗಳ ಸ್ಪಷ್ಟ ದೃಷ್ಟಿ ಬಹಳ ಅವಶ್ಯ ಆಗ್ತದೆ. ಆದರೆ ಆ ಭಗವಂತ ಎಲ್ಲರಿಗೂ ಒಂದೇ ತೆರನಾದ ಆರ್ಥಿಕ ಸ್ಥಿತಿಯನ್ನು ಒದಗಿಸಿಕೊಟ್ಟಿಲ್ಲ. ಸಮಾಜದಲ್ಲಿ ಸಾಕಷ್ಟು ಜನ ಬಡತನ ರೇಖೆಗಿಂತ ಕೆಳಗೆ ಜೀವಿಸುವಂತಹ ಹಿರಿಯರಿದ್ದಾರೆ. ಬಹಳಷ್ಟು ಜನ ಹಳ್ಳಿಯಲ್ಲಿರುವಂಥ ಹಿರಿಯರ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಮಕ್ಕಳೆಲ್ಲ ಬೇರೆ ಕಡೆ ಎಲ್ಲ ದುಡಿಲಿಕ್ಕೆ ಹೋಗಿರ್ತಾರೆ. ಕೈಯಲ್ಲಿ ದುಡ್ಡಿದ್ರು ಸಹ ದವಾಖಾನೆಗೆ ಕರ್ಕೊಂಡ್ ಬರ್ಲಿಕ್ಕೆ ಅವ್ರ ಜೊತೆಗೆ ಅವ್ರ ಮಕ್ಕಳು ಇರಂಗಿಲ್ಲ, ಅವ್ರ ಸಹಾಯಕರು ಇರಂಗಿಲ್ಲ. ಅಂಥವರು ಹೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಇವತ್ತು ಅವ್ರಿಗೆ ಕಣ್ಣು ಕಾಣುವಂಗೆ ಮಾಡಿಬಿಟ್ಟು ಅಂತಂದ್ರೆ ಜಗತ್ತನ್ನು ನೋಡ್ತಾರೆ, ಸ್ವಾವಲಂಬಿಗೆ ಬದುಕ್ತಾರೆ. ಈ ಜಗತ್ತಿನಲ್ಲಿರುವಂಥ ಎಲ್ಲ ತಮ್ಮ ಪರಿಚಿತರನ್ನ, ತಮ್ಮ ಸಂಬಂಧಿಕರನ್ನ ಕಣ್ತುಂಬ್ಕೋತಾರೆ. ಅಂತಹ ಒಂದು ಪುಣ್ಯದ ಕಾರ್ಯದಲ್ಲಿ ತಾವು ತೊಡಗಿಸಿಕೊಂಡಿದ್ರಿ. ಸುಮಾರು 12 ವರ್ಷಗಳಿಂದ ಈ ಸಮಾಜ ಸೇವೆಯನ್ನ ಕೇವಲ ಒಂದು ಧರ್ಮ, ಜಾತಿ ಮತ್ತು ಪಕ್ಷಕ್ಕೆ ಅಂಟಿಕೊಂಡು ಮಾಡಿದಂಥದ್ದಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಯಾವುದಾದ್ರೂ ಒಂದು ಸಮಾಜ ಕಾರ್ಯ ಇವತ್ತು ನಡೀತಾ ಇದೆಪ್ಪ ಅಂತಂದ್ರೆ
ಅದು ನಮ್ಮ ಅಯ್ಯೂಬ್ ಮಣಿಯವರಿಂದ ನಡೀತಾ ಇದೆ. ಹಾಗಾಗಿ ಅವರನ್ನು ಎಲ್ಲರೂ ಹರಿಸಿ ಹಾರೈಸಬೇಕಾಗ್ತದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ನಾ हिंदू हम बनेंगे ना मुस्लिम हम बनेंगे, इंसान की औलाद है हम, पहले इंसान बनेंगे, पहले इंसान बनेंगे, अयूब मणियार जैसा आदमी बनेंगे. ಇವತ್ತು ಸಮಾಜದಲ್ಲಿ ಎರಡು ರೀತಿ ಜನರನ್ನು ನಾವು ನೋಡ್ತೇವೆ. ಒಂದು ಸಾಮರಸ್ಯವನ್ನ ಬೆಳೆಸುವಂತ ಒಂದು ಪಂಗಡವಾದರೆ ನಮ್ಮನ್ನು ಒಡೆದು ಆಳುವಂತ ಇನ್ನೊಂದು ಪಂಗಡವನ್ನು ನಾವು ಇವತ್ತು ಈ ರಾಷ್ಟ್ರದಲ್ಲಿ ನಾವು ಕಾಣ್ತಾ ಇದ್ದೀವಿ. ಯಾರು ಜಾತಿ ಮತ ಪಂಥಗಳನ್ನ ಮೀರಿ ಸೇವೆಯನ್ನು ಮಾಡ್ತಾರ ಅಂತವರನ್ನ ಕೇವಲ ಮನುಷ್ಯರು ಮಾತ್ರವಲ್ಲ, ದೇವರು ಸಹ ಅವರನ್ನು ಆಶೀರ್ವದಿಸ್ತಾನೆ. 12 ವರ್ಷಗಳಿಂದ ಅವರು ಸೇವೆ ಮಾಡ್ತಾ ಬಂದ್ರು ಅವರ ಸಿರಿವಂತಿಕೆಯಲ್ಲಿ ಕೊಂಚಿಷ್ಟು ಕಡಿಮೆ ಆಗಿಲ್ಲ, ಇನ್ನೂ ಒಂದು 10 ಪಟ್ಟು ಹೆಚ್ಚಾಗಿದೆ. ಅದಕ್ಕೆ ಕಾರಣ ಏನಂತಂದ್ರೆ ಆ ಭಗವಂತ ಅವರಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ನಮ್ಮ ಕಂದಗಲ್ ಸಾಹೇಬರು ಮಾತಾಡ್ತಾ ಒಂದೆರಡು ಮಾತು ಹೇಳಿದರು. ನಮ್ಮ ನಾಡು ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಇದು ಸರ್ವ ಜನಾಂಗಗಳ ಶಾಂತಿಯ ತೋಟ ಅಂತ ಹೇಳಿ. ಅದು ನಿಜ. ಈ ಒಂದು ರಾಷ್ಟ್ರದಲ್ಲಿ ಬೇರೆ ಬೇರೆ ಜಾತಿಯ ಧರ್ಮದ ಜನರು ನಾವೆಲ್ಲ ಬದುಕ್ತಾ ಇದ್ದೀವಿ. ನಾವೆಲ್ಲ ಇದೀವಿ ಅಂತ ಹೇಳಿನೇ ಇದಕ್ಕೊಂದು ಸೌಂದರ್ಯ ಇದೆ. ಕೇವಲ ಒಂದು ಧರ್ಮದ ಜಾತಿ ಅಥವಾ ಒಂದು ಜಾತಿಯ ಜನರು ಮಾತ್ರ ನಾವು ಇಲ್ಲಿರ್ಬೇಕಂತ ಹೇಳಿ ನಿರ್ಧಾರ ಮಾಡಿಬಿಟ್ರೆ ಅದಕ್ಕೆ ಯಾವುದೋ ಸೌಂದರ್ಯ ಅಂತ ಉಳಿದಿಲ್ಲ. ಈ मुल्क में अन्य धर्म और जातियों का फूल खिलते हैं. कोई लाल है, कोई हरा है, कोई नीला है, कोई पीला है, कोई सफेद है. ये सब रंग का फूल है, इसलिए दुनिया में सबसे अच्छा दिखता है. हमें वो व्यापारी नहीं चाहिए जो हम लोगों को अलग करके उनका फायदा उठाए. हमको माली चाहिए जो अच्छी तरह से इसको सजावट करके इसका सौंदर्य का वृद्धि करे और राष्ट्र में ಸೌಹಾರ್ದತ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ವ್ಯಕ್ತಿಗಳನ್ನ ನಾವು ಹುಡುಕಬೇಕಾಗ್ತದೆ. ಬಹಳಷ್ಟು ಜನ ಬಿಜೆಪಿ ಮಾತು ಹೇಳ್ತಾರೆ, ಅದನ್ನು ಬದಲಾವಣೆ ಮಾಡಿ ಜಾತ್ಯತೀತದ ಈ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ये वंदन की धरती है, ये अभिनंदन की धरती है, ये अर्पण की भूमि है, ये दर्पण की भूमि है. इसका नदी नदी हमारे लिए गंगा है. इस मुल्क में रहने वाले हर इंसान हमारे लिए भगवान है. जिएंगे तो इस भारत के लिए, मरेंगे तो इस भारत के लिए. मरने के बाद भी इस जमीन के अंदर छुपे हुए हमारा जिस्म को कोई कान लगा के सुनता है तो एक ही बात आता है, बोलो भारत माता की जय, बोलो भारत माता की जय. ಹಾಗಾಗಿ ನಾವೆಲ್ಲ ಅಣ್ಣ ತಮ್ಮರ ರೀತಿಯಲ್ಲಿ ಬದುಕ್ತಾ ಇದ್ದೇವೆ. ಈ ಒಂದು ಸಾಮರಸ್ಯವನ್ನ ನಾವು ಕಾಪಾಡಿಕೊಂಡು ಹೋಗೋಣ. ಮುಂಬರುವ ದಿನಗಳಲ್ಲಿ ಏನಾದರೂ ಆಗುವ ಮೊದಲು ಮಾನವನಾಗುವ ರೀತಿಯಲ್ಲಿ ನಾವೆಲ್ಲ ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ನೀಡಿ ಅವರನ್ನು ಸಹ ನಮ್ಮ ಅಯ್ಯೂಬ್ ಮಣಿಯಾರವರ ರೀತಿಯಲ್ಲಿ ಸಮಾಜ ಸೇವೆ ಮಾಡುವ ಒಂದು ಶಕ್ತಿಯನ್ನು ಆ ದೇವರು ಕರುಣಿಸಲಿ ಹಾರೈಸಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಫಲಾನುಭವಿಗಳ ಪೈಕಿ ಇಬ್ಬರು ತಾಯಂದಿರು ಮಾತನಾಡಿ, ಮಣಿಯಾರವರು ನಮ್ಮ ಮಗನಿದ್ದ ಹಾಗೆ. ನಮ್ಮ ಕಣ್ಣುಗಳನ್ನು ತೋರಿಸಲು ದಿಕ್ಕಿಲ್ಲದೆ ಅಳುತ್ತಾ ಕುಳಿತಿದ್ದೆವು. ಜಗತ್ತನ್ನು ನೋಡುವ ಭಾಗ್ಯವನ್ನೇ ಕಳೆದುಕೊಂಡೆವೆಂಬ ದುಃಖದಲ್ಲೇ ದಿನಗಳನ್ನು ಕಳೆಯುತ್ತಿದ್ದೆವು. ನಮ್ಮ ಪಾಲಿಗೆ ದೇವರೇ ಬಂದ ಹಾಗೆ ಮಣಿಯಾರವರು ಬಂದು ನಮ್ಮ ಕಣ್ಣುಗಳಿಗೆ ಜೀವ ತುಂಬಿದ್ದಾರೆ. ನಮ್ಮ ಉಸಿರು ಇರುವವರೆಗೂ ಅವರ ಸಹಾಯವನ್ನು ಮರೆಯಲಾರೆವು. ದೇವರು ನಮ್ಮಂಥ ಬಡವರಿಗೆ ಇನ್ನಷ್ಟು ಹೆಚ್ಚಿನ ಸಹಾಯ ಮಾಡುವ ಶಕ್ತಿ ಮನಸ್ಸು ಮಣಿಯಾರ್ ಕುಟುಂಬಕ್ಕೆ ನೀಡಲಿ ಎಂದು ಹಾರೈಸಿದರು. ಅವರು ನಮಗೆ ಅಣ್ಣಾರೇ ಅಲ್ರಿ, ನನ್ನ ಮಗ. ಇವತ್ತಿನ ಮಿತಿಗೆ ನನ್ನ ಕಣ್ಣು ತೋರಿಸೋರು ಯಾರು ಇದ್ದಿಲ್ರಿ. ನಾನು ಅಳಕತ್ತಿದ್ದೀನ್ರಿ. ನನಗೆ ಯಾರು ಪರಿಸ್ಥಿತಿ ಒಳಗೆ ನನಗೆ ಯಾರು ಕರ್ಕೊಂಡು ಹೋಗೋರಿದ್ದಿಲ್ಲ. ಇಂಥದ್ರೊಳಗೆ ಅವ್ರು ಕರ್ಕೊಂಡು ಹೋಗಿ ಎಲ್ಲರಿಗೂ ಸಾವಿರಾರು ಮಂದಿ ಕರ್ಕೊಂಡು 2 ಗಾಡಿ ಮಂದಿ ಕರ್ಕೊಂಡು ಹೋಗಿ ಅವರು ಭಾಳ ಸಹಾಯ ಮಾಡಿದ್ರಿ. ಅಣಬೇಕಂದ್ರೆ ನನ್ನ ಮಕ್ಕಳು ನನಗೆ ತುಂಬಿ ಚರ್ಗಿ ಕೊಡ್ಲಿಲ್ರಿ. ಅವರು ನಮಗೆ ಅಷ್ಟು ಸಹಾಯ ಮಾಡಿದ್ರಿ. ನಮ್ಮನ್ನ ಬಸ್ನಾಗ ಮನೆಯಾಗ ಗಾಡಿಯಾಗ ಕರ್ಕೊಂಡು ಹೋಗಿ ಬಸ್ನಾಗ ಹತ್ತರಿಸಿ ಅಲ್ಲಿಂದ ನಾವು ಹೋದ ಕೂಡಲೇ ಊರಿಗೆ ಮುಟ್ಟಿದ ಕೂಡಲೇ ನಮಗ ವಿಚಾರ ಮಾಡಿದ್ರಿ, ಸದ್ದ ಮಾರಿ ತಕೊಂಡು ನೀವು ಊಟ ಮಾಡಬೇಕು, ಹಸುದು ನಿಮಗೆ ಭಾಳ ಹೊಟ್ಟಿ ಹಸ್ತೈತಿ ಅಂತ ನಮ್ಮನ್ನು ಕರ್ಕೊಂಡು ಹೋಗಿ ಮಾರಿ ತೊಳಿಸಿ ಕ್ಯಾಂಟೀನ್ದಾಗ ಊಟ ಹಾಕ್ಸಿದ್ರಿ ಹೊಡೆದುಂಬ. ಅಲ್ಲಿಂದ ಮತ್ತೆ ಸಂಜಿನಾಗ ಊಟ ಹಾಕಿಸಿದ್ರಿ, ನಾಷ್ಟಾ ರೀ. ಅಲ್ಲಿಂದ ನಮಗೆ ಭಾಳ ಇದನ್ನ ಮಾಡಿದ್ರಿ. ತೋರಿಸ್ಬೇಕಾದ್ರೆ ನಮಗೆ ಭಾಳ ತೋರಿಸಿದ್ರಿ. ನಮ್ಗೆ ಹೇಳಕ್ಕೂ ಸಾಧ್ಯ ಆಗಲ್ರಿ. ಅವರು ನನ್ನ ಮಗ
ಸುಳ್ಳ ಅವರು ನನ್ನ ಮಗ ಅಂತ ನಾನು ನೆಂಬಿನ್ರಿ. ಇವತ್ತಿನ ಮಿತಿಗೆ ನಮಗಿಷ್ಟೆಲ್ಲ ಸಹಾಯ ಮಾಡ್ಯಾರ. ನಾವು ಹೇಳ್ಬೇಕಂದ್ರೆ ನಾ ಕಷ್ಟದಿಂದ ಈಗ ಹೇಳ್ಬೇಕಂತ ಬಂದೀನ್ರಿ. ನಾ ಹೇಳ್ಬೇಕಂತೇಳಿ ನಾವು ಇದಕ್ಕೆ ನಿಮಗೆ ಬಂದಿಲ್ರಿ. ನನ್ನ ಕಷ್ಟಕ್ಕಾಗಿ ನಾವು ಬಂದೀನ್ರಿ. ನನಗೆ ಯಾರು ನನ್ನ ಮಕ್ಕಳಿದ್ದರೂ ತೋರಿಸಲಿಲ್ಲ. ನನ್ನ ತಾಯಿ ತಂದೆ ಕಳ್ಕೊಂಡು ಕುಂತೀವಿ. ನಮ್ಮ ಪರಿಸ್ಥಿತಿ ಒಳಗೆ ನಾವು ಬಡತನ ಭಾಳ ಐತ್ರಿ. ನಾವು ಅಲ್ಲೇ ಅವರೇ ಒಂದು ತಂದೆ ತಾಯಿ, ಅವರೇ ಒಂದು ದೈವ, ಅವರೇ ಒಂದು ದೇವರು. ಪರಮೇಶ್ವರ ನನಗೆ ಬಂದು ನಿಂತ, ನನ್ನ ಪರಮೇಶ್ವರ ಬಂದು ನಿಂತಾಡ್ರಿ. ಅವರು ಬಂದು ನನಗೆ ಕರ್ಕೊಂಡು ಹೋಗಿ ಅವರೇ ಎಲ್ಲ ನನಗೆ ಅಲ್ಲಿ ತೋರಿಸಿ ಮಾಡಿ ಕರ್ಕೊಂಡು ಹೋದ್ರಿ. ಬಸ್ಸಿನಾಗ ಎಲ್ಲ ನನಗೆ ಭಾಳ ಮಾಡಿದ್ರಿ. ಸಾಕ್ರಿ ಅಪ್ಪ, ಇವತ್ತಿಗಿಷ್ಟು ನಾವು ನನಗೆ ಮಾಡ್ಯಾರಿ. ಇದ್ರಂಗ ನಾವು ಒಂದು ಬಡ ಜನರಿಗೆ ಮಾಡ್ಕೊಂತ ಹೋಗ್ಲಿ ಅಂತ ನಾವು ಬೇಡ್ಕೊತೀನಿ ರೀ. ಇಷ್ಟೇ ಬರ್ತೀರಪ್ಪ, ಅವ್ರು ಮಾಡ್ಕೊಂಡು ಹೋಗಿ ನಮ್ಮ ಮಂತ್ರ ಬಡೋರು ಬದುಕೊಂತ ಹೋಗಿ ಇಷ್ಟೇ ಮತ್ತೇನಿಲ್ರಿಪ್ಪ. ಇದೇ ವೇಳೆ ಸಮಾಜ ಸೇವಕ ಅಯೂಬ್ ಮನಿಯಾರ್ ಮಾತನಾಡಿ, ಶ್ರೀಮಂತಿಕೆ ಅಂದರೆ ನನ್ನ ತಂದೆ ತಾಯಿಗಳು ಅಂದುಕೊಂಡವನು ನಾನು. ಅವರನ್ನು ಕಳೆದುಕೊಂಡ ಬಳಿಕ ಎಷ್ಟೇ ಹಣ ಬಂದರೂ ಅವರ ನೆನಪುಗಳು ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದಿವೆ. ನನ್ನ ದುಡಿಮೆಯಲ್ಲಿನ ಕೆಲ ಭಾಗಗಳನ್ನು ಬಡವರಿಗೆ ಮೀಸಲಿಟ್ಟು ಹಬ್ಬ ಹರಿದಿನಗಳಲ್ಲಿ ಅವರಿಗೆ ಹಂಚಿ ಅವರಲ್ಲಿ ನನ್ನ ತಂದೆ ತಾಯಿಗಳನ್ನು ಕಾಣುತ್ತೇನೆ. ಶ್ರೀಮಂತರಾದ ಮಾತ್ರಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿ ಅದನ್ನು ಶೃಂಗಾರ ಮಾಡುವುದರಲ್ಲಿ ಅರ್ಥವಿಲ್ಲ. ನಮ್ಮ ಶಾಶ್ವತ ಮನೆ ಇರುವುದು 3 ಅಡಿ 6 ಅಡಿ ಜಾಗ ಮಾತ್ರ. ಆ ಮನೆಯನ್ನು ಶೃಂಗಾರಗೊಳಿಸಲು ಕೆಲವು ಪುಣ್ಯದ ಕೆಲಸಗಳನ್ನು ಮಾಡಬೇಕು ಎಂದರು. ನಾನು ಉರ್ದು ಮೀಡಿಯಂದಲ್ಲಿ ಕಲ್ತವ, ನನಗೆ ಕನ್ನಡ ಮಾತಾಡಲಿಕ್ಕೆ ಬರೋದಿಲ್ಲ. ಅದರಲ್ಲಿ 4 ದಿನ ನನಗೆ ನೆಗಡಿನೂ ಬಂದಿದೆ, ಧ್ವನಿನೂ ಸರಿಯಿಲ್ಲ. ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಕು. ಔಷಧ ವಿತರಣೆ ಕಾರ್ಯಕ್ರಮಕ್ಕೆ ನನಗೆ ಸಹಾಯ ಸಹಕಾರ ಪ್ರೋತ್ಸಾಹ ಎಲ್ಲವನ್ನು ನನ್ನ ಗೆಳೆಯಂದರು ಶಂಕರಗೌಡರು ಮತ್ತು ರೂಪ್ ಸಿಂಗ್ ಲೋನಾರಿಯವರು, ಅವರ ಗೆಳೆಯರ ಬಳಗದವರು ಇದರಲ್ಲಿ ಬಹಳಷ್ಟು ಭಾಗವಹಿಸಿದ್ದಾರೆ. ನನ್ನ ಪಾತ್ರ ಏನೂ ಇಲ್ಲ. ನಾನು 12 ವರ್ಷದಿಂದ ನಾನು ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಂಡು ಬಂದಿದ್ದೆ. ಅದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ದೆ. ಇದು 12 ವರ್ಷ ಆಯಿತು. ಇದು ದೊಡ್ಡ ಕಾರ್ಯಕ್ರಮ ಮಾಡಂತೇಳಿ ಅವರೇ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾನು ಮನಸ್ಪೂರ್ವಕ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಆಮೇಲೆ ಶಂಕರಗೌಡರು ಹೇಳಿದ ಹಾಗೆ ನಾನು ನಮ್ಮ ಕರ್ನಾಟಕ ಸಚಿವರಾದ ದರ್ಶನಾಪುರ ಸಾಹೇಬರಿಗೆ ನಾ ಹೇಳಿದ್ದೀನಿ, ತಾವು ಹೋಗಿ ಆಹ್ವಾನಿಸಿ ಅವರು ಕರೆದುಕೊಂಡು ಈ ಕಾರ್ಯಕ್ರಮಕ್ಕೆ ಶುಭ ತರಿಸಿ ಅಂತ ಅವರು ನನಗೆ ಆಹ್ವಾನ ಮಾಡಿದರೆ ನಾನು ಮನಸ್ಪೂರ್ವಕ ಭಾಳ ಸಂತೋಷದಿಂದ ಅವರ ಮಾತನ್ನು ಕೇಳಿ ನಾನು ಕರ್ನಾಟಕ ಸಚಿವರಾದ ನಾವು ದರ್ಶನಾಪುರ ಸಾಹೇಬರಿಗೆ ಭೇಟಿಯಾಗಿ ಅವರಿಗೆ ಆಹ್ವಾನ ಮಾಡಿ ಬಂದಿದ್ದೆ. ಅವರು ನನ್ನ ಆಹ್ವಾನಕ್ಕೆ ಆಗಮಿಸಿ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯಪೂರ್ವಕ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸಾಹೇಬರಿಗೆ ಕರ್ಕೊಂಡ್ಬರೋದ್ರಲ್ಲಿ ನಮ್ಮ ಫಯಾಜ್ ಹಾಸನೂರವರು ಅವರ ಸಹಾಯ ಹಸ್ತನು ಭಾಳ ಇದೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ಈ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಮಾಡೋದ್ರಲ್ಲಿ ನಮ್ಮ ಪ್ರಭುಗಳ ಡಾಕ್ಟರ್ ಸಾಹೇಬರು ನಾ ಮಾಡುವಂಥ ಏನೋ ಒಂದು 5% ನನ್ನ ಕೆಲಸ ಇಲ್ಲ, 95% ಅವ್ರ ಕೆಲಸ ಇದರ ಭಾಳಷ್ಟು ಇದೆ. ನಾನು ಹೊಗಳಿಕೆ ನನಗೆ ನುಡಿಗಳನ್ನು ಬರುವುದಿಲ್ಲ. ಅದು ನನ್ನ ಮನದಲ್ಲಿ ಇದೆ. ಅವ್ರು ಏನು ಸಹಾಯ ಮಾಡ್ಯಾರ ಅನ್ನೋದು ನಿಮ್ಮ ಎಲ್ಲರಿಗೆ ಆ ಪುಣ್ಯ ತಟ್ಟೈತೆ. ಅವರು ಮಾಡೋದಂಥ ಕೆಲಸಕ್ಕೆ ನಿಮ್ಮಿಂದ ನನ್ನ ತಂದೆ ತಾಯಿಗೂ ಪುಣ್ಯ ತಟ್ಟೆಂದು ನಾನು ಭಾವಿಸುತ್ತೇನೆ. ನಾನು ನಾಲ್ದೊಡದಲ್ಲಿ ಜನಿಸಿದ ನಾನು ಒಂದು ಬಡ ಕುಟುಂಬದಲ್ಲಿ ಬೆಳೆದು ಬಂದವನು. ಈ ತಾಯಿ ತಂದೆ ಮ್ಯಾಗೆ ಯಾಕೆ ಇಷ್ಟೊಂದು ಎಲ್ಲರಿಗೂ ಪ್ರೀತಿ ಇರುತ್ತೆ, ನನಗೆ ಒಬ್ಬಂಗಂತಿಲ್ಲ. ಆದರೆ ನಾನು 1983
ಮುದ್ದೇಳದಲ್ಲಿ ಶಾಲೆ ಕಲಿತೆ, ಅದಕ್ಕಿಂತ ಮೊದಲು ನಾಲ್ದೊಡ್ಡದಲ್ಲಿ ಶಾಲೆ ಕಲಿತೆ. 83ರಲ್ಲಿ ಶಾಲೆ ಕಲಿತು ಸೀದಾ ನಾನು ಆಲಿಮಟ್ಟಿ ನ್ಯಾಣಪುರ ಡ್ಯಾಮಿಗೆ ಕೆಲಸ ಹೋಗಿ ನಾನು ಮನೆಗೆ ಹೋಗಲಿಲ್ಲ, ಸೀದಾ ನ್ಯಾಣಪುರ ಡ್ಯಾಮ್ನಲ್ಲಿ ಕೆಲಸ ಮಾಡಿದ. ಅಂತ ಒಂದು ದುಡಿಮೆಯಲ್ಲಿ ಬಂದವನು. 1984ರಲ್ಲಿ ನಾನು ಕೋಳೂರು ಕೆನಾಲ್ನಲ್ಲಿ ಅಲ್ಲಿ 4 ಗೇಟ್ ಕಾಣ್ತವ, ಆ ಗೇಟ್ನಲ್ಲಿ ಕೆಲಸ ಮಾಡಿದವ್ ನಾನು, ವೆಲ್ಡಿಂಗ್ ಕೆಲಸ ITI ಕಲಿತು. ಆಮೇಲೆ ಬಡ ಕುಟುಂಬದವರು ಅಂತ ಎಲ್ಲರೂ ನನಗೆ ಗುರುತಿಸ್ಕೊಳ್ತಾರೆ. ಆದರೆ 1981ರಲ್ಲಿ ನಾವು ಶ್ರೀಮಂತರು ಇದ್ದೀವಿ. ಬಳ್ಳಾರಿಯಲ್ಲಿ ಅನಂತಪುರ ರೋಡಿಗೆ 10,000 ಕೋಳಿ ಫಾರ್ಮ್ ಇತ್ತು ನಮ್ದು ಆಗಿನ ಕಾಲದಲ್ಲಿ. 1981ರಲ್ಲಿ 86 ತನ ನಾವು ಶ್ರೀಮಂತರೇ ಇದ್ದೀವಿ. ಅದು ಏನೋ ಬಿಸಿಲಿನ ಅಭಾವ ಹೆಚ್ಚಾಗಿ ಎಲ್ಲ ಪಾಲ್ಟ್ರಿ ಫಾರ್ಮ್ನಲ್ಲಿ ಕೋಳಿ ಸತ್ತು ನಾವು ಭಾಳ ಲಾಸ್ ಒಳಗೆ ಬಂದ್ವಿ. ಆಗ ನಮ್ಗೆ ಸ್ವಲ್ಪ ಬಡತನ ಬಂತು. ಮನುಷ್ಯನಿಗೆ ಬಡತನ ಬಂದು ಶ್ರೀಮಂತಿಗೆ ಬರಬೇಕು, ಆದರೆ ಶ್ರೀಮಂತಿಗೆ ಬಂದು ಬಡತನ ಬರಬಾರ್ದು. ಇದು ನನಗೆ ಆದಷ್ಟು ಅನುಭವ ಯಾರಿಗೂ ಅದು ಗೊತ್ತಿಲ್ಲ ಅಂತ ನನಗನ್ನಿಸ್ತದೆ. ಶ್ರೀಮಂತಿಗೆ ಬಂದಾಗ ನನಗೆ ಮನಸ್ಸಲ್ಲಿ ಬಂದಿದ್ದು, ನನಗೊಂದು ದೊಡ್ಡ ಶ್ರೀಮಂತಿಗೆ ಅಂದರೆ ನನ್ನ ತಂದೆ ತಾಯಿ ಅಂತ ನಾ ತಿಳ್ಕೊಂಡವನು. ಆ ಶ್ರೀಮಂತಿಗೆ ಕಳ್ಕೊಂಡೆ ನಾನು. ಆ ಶ್ರೀಮಂತಿಗೆ ಕಳ್ಕೊಂಡಿಂದ ನಾನು 1996ಕ್ಕೆ ನಾನು ಇಲ್ಲಿ ಒಂದು ಫೈನಾನ್ಸ್ ಬ್ಯಾಂಕ್ ಮಾಡಿದೆ. ಆ ಬ್ಯಾಂಕ್ನಿಂದ ಫಸ್ಟ್ ಪಗಾರ ನನಗೆ ಬಂದಿದ್ದು 1240 ರೂಪಾಯಿ. ಆ ದುಡಿಮೆಯಲ್ಲಿ ದುಡ್ತಾ ಬಂದು 2001ರಾಗ ನಾವು ಇಲ್ಲಿ ನಮ್ಮ ಗೆಳೆಯರು ಬಂದಿದ್ದಾರೆ ಒಬ್ಬರು. ನನ್ನ ಮನಸ್ಸು ಎಲ್ಲರಿಗೂ ವೇದಿಕೆಯಲ್ಲಿ ಕುದುರಿಸ್ಬೇಕನ್ನೋದು ಭಾಳ ಇದೆ. ಆದರೆ ಈಗ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಂಡು ನನಗೆ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವೆಲ್ಲರೂ ನನ್ನ ಮನದಲ್ಲಿ ಇದ್ದೀರಿ, ಕೆಳಗೆ ಕುಂತರೂ ನನ್ನ ಮನದಲ್ಲಿ ಇದ್ದೀರಿ. ನಾ ವೇದಿಕೆಯಲ್ಲಿ ಕುದುರಿಸಿಲ್ಲ, ಆದರೆ ನೀವು ನನ್ನ ಮನದಲ್ಲಿ ಇದ್ದೀರಿ. 2001ರಾಗ ನಾವು ರಿಯಲ್ ಎಸ್ಟೇಟ್ನಾಗ ನಮ್ಮ ಭಾಷಾ ಸಾಹೇಬ್ ಹುಣಚಿಗರು ಇಲ್ಲಿ ಆಗಮಿಸಿದ್ದಾರೆ. ಅವರು ಇಲ್ಲಿ ಈ ಸಮಾರಂಭದಲ್ಲಿ ಇದ್ದಾರೆ. ಅವರು ನಾವು ಕೂಡಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಚಾಲೂ ಮಾಡಿದ್ವಿ. ಈಗ ನಾ ಕಳ್ಕೊಂಡ ಶ್ರೀಮಂತಿಗೆ ನಮ್ಮ ತಂದೆ ತಾಯಿದು ಅದು ಹೆಂಗೆ ಉಪಯೋಗ ಮಾಡಬೇಕು ಬಂದಂಥ ಶ್ರೀಮಂತಿಗೆ ಅಂತೇಳಿ ನಾನು ನಾಲ್ದೊಡ್ಡದಲ್ಲಿ 14 ಜನರಿಗೆ ರಂಜಾನ್ ಹಬ್ಬದ ಕಿಟ್ ಕೊಡ್ತಾ ಇದ್ದೆ. ಈಗ 600 ಜನರಿಗೆ ತಲುಪಿದೆ. ನಾ ಹಬ್ಬ ಬಂತಂದ್ರೆ, ರಂಜಾನ್ ಹಬ್ಬ ಬಂತಂದ್ರೆ ಮೊದಲು ಬಡ ಜನರಿಗೆ ಹಬ್ಬದ ಕಿಟ್ ಕೊಡ್ತೇನೆ. ಎಂಥ ಕಿಟ್ ಅಂದರೆ ಅವ್ರು ಸೀದಾ ಹೋಗಿ ಹಬ್ಬ ಆಚರಿಸ್ಬೇಕು ಅಂತ ಕಿಟ್ ಕೊಡುತ್ತೇನೆ. ಇಲ್ಲಿ ನನ್ನ ಸಂಬಂಧಿಕರು ಬಂದಿದ್ದಾರೆ. ಆ ಹೊರಗಿನ ಜನರಿಗೆಲ್ಲ ಕಿಟ್ ತಯಾರಿ ಮಾಡಿಂದ ನಾನು ನನ್ನ ಮಂದಿ ಮಕ್ಕಳಿಗೆ ಕಿಟ್ ತಯಾರು ಮಾಡಿದ್ದೀನಿ. ಇವ್ರಿಗೆಲ್ಲರಿಗೂ ಕಿಟ್ ತಯಾರು ಮಾಡಿ ಅವ್ರಿಗೆ ಬಟ್ಟೆ ಬರೆ ಕೊಟ್ಟು ಬಂದಿಂದ ನನ್ನ ಹಬ್ಬ ಚಾಲು ಆಗುತ್ತೆ. 2-3 ದಿವಸ ಉಳಿದಿರ್ತೇನೆ. ಅವ್ರೆಲ್ಲರೂ ಹಬ್ಬ ಮಾಡಿದರೆ ನಾನು ಹಬ್ಬ ಮಾಡಿದಾಗ ನಾನು ತಿಳ್ಕೊಂಡು ಬಂದವಲ್ಲ. ನಾ ಏನೋ ಒಂದು ಪುಣ್ಯದ ಕೆಲಸ ಮಾಡಬೇಕಂತ ನನ್ನ ವಿಚಾರದಲ್ಲಿ ಬಂದಾಗ ನಾನು ಕಣ್ಣಿನ ಆಪರೇಷನ್ ಮಾಡಿಸ್ಬೇಕಂತ ಅನ್ನೋದ ಒಂದು ವಿಚಾರ ಬಂತು. ನಾನು ಫಸ್ಟ್ ಹೋಗಿ ಬಿಜಾಪುರದಲ್ಲಿ ಹೊರಬಗೌಡ ಡಾಕ್ಟರ್ ಸಾಹೇಬ್ಗೆ ಭೇಟಿಯಾಗಿ ನಾ ಇಂಥ ಒಂದು ಕಾರ್ಯ ಮಾಡಬೇಕಂತ ಮಾಡೀನಿ, ನೀವು ಸ್ವಲ್ಪ ನಿಮ್ಮ ಸಲಹೆಯನ್ನು ಕೊಟ್ಟರೆ ನನಗೆ ಮುಂದುವರಿತೀನಿ ಅಂತ ಹೇಳಿದ್ರೆ ಅವರು ಸಲಹೆ ಕೊಟ್ಟರು. ತಪಾಸಣೆ ಮುದ್ದೇವಳದಲ್ಲಿ ಮಾಡಿರಿ, ಆಪ್ರೇಷನ್ಗೆ ಬಿಜಾಪುರ ಕರ್ಕೊಂಡ್ಬಿಡ್ರಿ, ಮರುದಿವಸ ಮಾಡ್ತೀವಿ. ನಾನು 30 ಜನರಿಗೆ ಆಪ್ರೇಷನ್ ಮಾಡಿಸಿದವನು ಇವತ್ತಿನವರೆಗೆ ಈ ಸಲ 500 ಮಂದಿ ತಪಾಸಣೆ ಮಾಡ್ಕೊಂಡಾರ, 200 ಮಂದಿ ಆಪರೇಷನ್ ಮಾಡ್ಕೊಂಡಾರ. ಇದು ಎಲ್ಲ ಮಾಡೋದು ಅರ್ಥ ಏನಂದ್ರೆ, ನನ್ನ ತಾಯಿ ನನ್ನ ಬಡತನ ನೋಡಿದ್ಲು, ನನ್ನ ಶ್ರೀಮಂತಿಗೆ ನೋಡಲಿಲ್ಲ. ನನ್ನ ಶ್ರೀಮಂತಿಗೆ ನಾ ಖರ್ಚು ಮಾಡಿ ನಿಮ್ಮಲ್ಲಿಂದ ನಾನು
ಏನೋ ಒಂದು ಪುಣ್ಯದ ಕೆಲಸ ಮಾಡಿ ಆ ತಾಯಿ ಮಗ ನಿಮ್ಮಲ್ಲಿ ನೋಡ್ಬೇಕಂತ ನನಗೆ ಆಸೆಯಾಗಿ ನಾ ಈ ಕೆಲಸ ಮಾಡಿದ್ದೆ. ಭಾಳಷ್ಟು ನಾವೊಮ್ಮೆ ಅಚಾನಕ್ ಬಾಜಾದಾಗ ನಿಂತಿದ್ದೆ. ಒಬ್ಬ ಏನು ಹೇಳ್ದ ನನಗೆ, ನಾ ಮನೆ 2 ಕೋಟಿ ರೂಪಾಯಿ ಕಟ್ಸಾಕತ್ತೀನಿ, ನನ್ನ ಬಾತ್ರೂಮ್ 8 ಲಕ್ಷ ರೂಪಾಯಿ ಇದೆ ಅಂತ ಹೇಳ್ದವ. ನಾನು ಮನೆ ಕಟ್ಸಾಕತ್ತೀನಿ, ನನಗೆ ಒಂದು ಉದಾಹರಣೆ ಕೊಟ್ಟವ. ನಾನು ಬಾತ್ರೂಮ್ 8 ಲಕ್ಷ ರೂಪಾಯಿ ಖರ್ಚು ಮಾಡಾಕತ್ತೀನಿ ಅಂತೇಳಿ. ಈ ಜಗತ್ತಿನ ಜೀವನ ಇರೋದ ಭಾಳ ಚಲೋತ್ನಾಗ ಬಾಳಿದ್ರೆ 60 ಅಥವಾ 70 ವರ್ಷ ಬಾಳ್ತೀವಿ ನಾವು, ದೇವರ ಆಶೀರ್ವಾದ ಮಾಡಿದ್ರು. ಭಾಳ ಬಾಳಂದ್ರೆ 100 ವರ್ಷ ಬಾಳ್ಬೋದು. ನಮ್ಮ ಶಾಶ್ವತ ಜೀವನ ಇರೋದು, ನಮ್ಮ ಶಾಶ್ವತ ಜೀವನ ಅಲ್ಲಿ ಮ್ಯಾಗಿದೆ. 3 ಅಡಿ 6 ಅಡಿ ನಮ್ಮ ಶಾಶ್ವತ ಜೀವನ. ಆ 3 ಅಡಿ 6 ಅಡಿ ಮನೆ ಶೃಂಗಾರ ಮಾಡ್ಬೇಕಂದ್ರೆ ಇಲ್ಲಿ ಜಗತ್ತಿನಾಗ ಇರುವಾಗ ಇಂಥ ಪುಣ್ಯ ಕೆಲಸ ಮಾಡ್ಬೇಕಂತ ನನ್ಗೆ ಅನಿಸಿಕೆ. 2 ಕೋಟಿ ಮನೆ ಕಟ್ಟಿ ಶೃಂಗಾರ ಮಾಡೋದು ಅರ್ಥ ಇಲ್ಲ. ನಮ್ಮ 3 ಅಡಿ 6 ಅಡಿ ಮನೆ ಶೃಂಗಾರ ಮಾಡ್ಬೇಕಾದ್ರೆ ಕೆಲವೊಂದು ಪುಣ್ಯದ ಕೆಲಸ ಇರ್ತಾವ ಜಗತ್ತಲ್ಲಿ, ನಾವು ಮಾಡ್ಬೇಕಂತ ನಮ್ಮ ಆಸೆ. ಆಮೇಲೆ ಶ್ರೀಮಂತನ ಮಾಡ್ಬೇಕನ್ನೋ ಏನೂ ಇಲ್ಲ, ಇದು ಪುಣ್ಯದ ಕೆಲಸ. ನಾನು ನಿಮ್ಗೆ ಸಣ್ಣ ಆಗಲಿ ಒಂದು ಉದಾಹರಣೆ ಇದೆ ನನ್ನ ಮನಸ್ಸಿನಲ್ಲಿ, ಅದು ತಿಳಿಸ್ತೀನಿ, ಯಾರು ತಪ್ಪು ತಿಳಿಬಾರ್ದು. ನಮ್ಮ ಪಗಾರ ಒಬ್ಬರಿಗೆ 50,000 ರೂಪಾಯಿ ಇರ್ಬೋದು, ಒಬ್ಬರಿಗೆ 1 ಲಕ್ಷ ರೂಪಾಯಿ ಇರ್ಬೋದು. ನಮ್ಮ ಕುರಾನ್ ಹೇಳುತ್ತೆ, ಒಂದು 100 ರೂಪಾಯಿಗೆ 200 ರೂಪಾಯಿ ಜಕಾತ್ ತೆಗೀರಂತೇಳಿ. ಆ 200 ರೂಪಾಯಿ ನಿಮ್ಮ 1 ಲಕ್ಷ ರೂಪಾಯಿ ಒಂದು ಪಗಾರ ಇದ್ರೆ ನೀವು 2,500 ರೂಪಾಯಿ ತೆಗೆದು ನಿಮ್ಮ ಮನೆಯಾಗ ಹೋಗಿ ಒಂದು ಡಬ್ಬ್ಯಾಗ ಹಾಕಿಬಿಡ್ರಿ. ನೀವು ಬಡವರಿಲ್ರಿ, ಶ್ರೀಮಂತಿಲ್ರಿ, ನಿಮ್ಮ ನೌಕರಿನ ಬಿಸ್ನೆಸ್ 50,000 ರೂಪಾಯಿ ಇದ್ರೆ 1,250 ರೂಪಾಯಿ ಹಾಕಿರಿ. ಅದು ಒಂದು ವರ್ಷ ಕುಡಿಸಿದ್ರೆ 1 ಲಕ್ಷ ರೂಪಾಯಿ ಇದ್ದಾಗ 25,000 ಆಗ್ತಾವ, 50,000 ಇದ್ದಾಗ 12,000 ರೂಪಾಯಿ ಆಗ್ತಾವೆ. ಇವು ನಮ್ಮ ಕುಟುಂಬದಲ್ಲಿ ಹುಡುಗಿ ಒಂದು ಬಡವರು 4,000 ರೂಪಾಯಿ ರೇಷನ್ ಕೊಡಿಸಿದ್ರೆ ಅವ 1 ತಿಂಗಳು ತಿಂತಾನೆ. ನಿಮ್ಮ 1 ತಿಂಗಳು ನಡೆಸಿ ಅವ ಆಶೀರ್ವಾದ ಮಾಡ್ತಾನೆ. ಶ್ರೀಮಂತನ ಮಾಡ್ಬೇಕಂದ್ರೆ ಏನು ಇದು ರೂಲ್ಸ್ ಇಲ್ಲ. ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಂದು ಸಾಮಾನ್ಯ ಮನುಷ್ಯನೂ ಮಾಡಬಹುದು. ತಮ್ಮಲ್ಲಿ ದುಡಿಮೆಯಲ್ಲಿ ಒಂದು ವರ್ಷಕ್ಕೆ 20,000 ಕೊಡ್ಬೋದು, ಒಬ್ಬ 1 ಲಕ್ಷ ರೂಪಾಯಿ ಕೊಡ್ಬೋದು. ನಾನೇನು ದೊಡ್ಡ ಸಾಹಸ ಮಾಡ್ತಾ ಇಲ್ಲ. ನನಗೆ ಬರೋದು ಒಂದು ಬಾಡಿಗೆ ರೊಕ್ಕ ಬರ್ತಾವೆ ನನಗೆ, ಆಮೇಲೆ ಪ್ಲಾಟಿನ ರೊಕ್ಕ ಬರ್ತಾವೆ. ಆ ರೊಕ್ಕ ನಾನು ಹೊಸಲಾಗಿ ಬರೋದಿದ್ದು ಮೊದಲು ಒಂದು 2 ಚೀಲ ಹಾಕಿ ನಾನು ಬಾಗಿಲಿಗೆ 2,500 ರೂಪಾಯಿ ಒಂದು ಹಾಕ್ತೀನಿ, 1,000 ರೂಪಾಯಿ ನನ್ನ ಲಾಭದಾಗಿನ 1,000 ರೂಪಾಯಿ ಹಾಕ್ತೀನಿ. ಅದು 3,500 ರೂಪಾಯಿ ಹಾಕ್ತೀನಿ ನಾನು ಬಂದಂಥ ರೊಕ್ಕದಾಗ. ಅದು ರೂಲ್ಸ್ ಏನಿದೆ ಪುರಾಣದಲ್ಲಿ, ನಾವು ತಿಂದು ಉಂಡು ಉಳಿದ ರೊಕ್ಕದಾಗ ತೆಗಿಬೇಕಂತೈತಿ. ನನಗೆ ಲೆಕ್ಕ ಇಡೋದು ನನಗೆ ಟೈಮ್ ಇಲ್ಲ, ನನಗೆ ಅಷ್ಟಂತ ಪೇಷನ್ಸ್ ಇಲ್ಲ ಅಂತೇಳಿ ನಾನು ಹೊಸಲಾಗಿ ಬಂದ್ಕೊಳ್ಳಿ ನಾನು 3,500 ರೂಪಾಯಿ ಮೊದಲು ಹಾಕಿಬಿಡ್ತೀನಿ, 1 ಲಕ್ಷ ರೂಪಾಯಿ ಬಂದ್ಕೊಳ್ಳಿ. ಹಾಕಿದ ರೊಕ್ಕ ಒಂದು ವರ್ಷಕ್ಕೆ 15 ಅಥವಾ 20 ಲಕ್ಷ ರೂಪಾಯಿ ಅದು ನಿಮ್ಮಲ್ಲಿ ಖರ್ಚು ಮಾಡಿ ನಮ್ಮ ತಾಯಿ ತಂದೆ ಮುಖ ನಿಮ್ಮಲ್ಲಿ ನೋಡಿದ್ವಿ ನಾನು. ಮನುಷ್ಯ ಜಗತ್ತಿನಲ್ಲಿ ಬಂದಿಂದ ಸಂಬಂಧಗಳನ್ನು ಕಡಿತಗೊಳಿಸಬೇಡಿ ಅಂತ ಒಂದು ಮಾತು ಹೇಳಿದ್ದೀನಿ ನಾನು ಒಂದು ಕಾರ್ಯಕ್ರಮ ಒಳಗೆ. ಈ ಮಾತು ತಮ್ಮೆಲ್ಲರಿಗೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶ್ರೀಮಂತ ಇದ್ದವರಾಗಲಿ ಬಡತನ ಇದ್ದವರಾಗಲಿ ಸಂಬಂಧಗಳನ್ನು ಕಡಿತಗೊಳಿಸಬೇಡಿ ಅಂದರೆ, ನಮ್ಮ ಅಕ್ಕ ತಂಗಿಯರು ಇರ್ತಾರೆ, ನಮ್ಮ ಅಣ್ಣ ತಮ್ಮಂದಿರು ಇರ್ತಾರೆ, ಇನ್ನು ನಮ್ಮ ಅತ್ತೆಯವರು ಇರ್ತಾರೆ, ಏನೋ ನಮ್ಮ ಸಂಬಂಧಿಗಳು ಭಾಳ ಮಂದಿ ರಿಲೇಷನ್ ಇರ್ತಾರೆ. ಒಂದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಅವ್ರ ಮನೆಗೆ ಹೋಗಿ ಅವ್ರ ಆರೋಗ್ಯ ವಿಚಾರಿಸಿ ಅವ್ರಿಗೆ ಯಾರು ಮಾತಾಡಿ ಬಂದರೆ ಅವ್ರು ಎಷ್ಟು ಖುಷಿ ಆಗ್ತಾರಂದ್ರೆ ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ನಾ ಹೇಳೋಕ್ಕಾಗಲ್ಲ. ಅದಕ್ಕೆ ಒಬ್ಬಕ್ಕೆ ತಂಗಿದ್ರೆ ಒಬ್ಬಕ್ಕೆ ಅಕ್ಕಿದ್ರೆ ಯಾರೇ ಸಂಬಂಧಿಗಿದ್ರೆ ಅವ್ರ ಮನೆಗೆ ಹೋಗಿ ಮಾತಾಡಿಸಿ ಅವ್ರಿಗೆ ಎಲ್ಲ ಆರೋಗ್ಯ ವಿಚಾರಿಸಿ ಅವ್ರಿಗೇನು ಬೇಕಂತ ಕೊಟ್ಟು ಬಂದರೆ ಅದು ನಮ್ಮ ಮನೆಯೊಳಗೆ ಎಲ್ಲರೂ ಆರೋಗ್ಯವಾಗಿರ್ತಾರಂತ ನನಗೆ ಆಸೆ. ನಾವು ಒಂದೇ ಮನೆಯಾಗ ಹುಟ್ಟಿರ್ತೀವಿ, ಬೆಳೆದಿರ್ತೀವಿ. ಒಬ್ಬಕ್ಕೆ ತಂಗಿ ಅನ್ನೋದು ಇರ್ತಾಳೆ, ಒಬ್ಬಕ್ಕೆ ಅಕ್ಕ ಅನ್ನೋಗಿ ಇರ್ತಾಳೆ. ಒಂದೇ ತಾಯಿ ಮಕ್ಕಳಾಗಿ ಹುಟ್ಟಿ ಒಂದು ಮನೆಯಾಗಿ ಬೆಳೆದು ಲಗ್ನ ಮಾಡಿಕೊಟ್ಟು ಹೊಳೆ ಕೇಳಂಗಿಲ್ಲ ಅವರಿಗೆ. ಹಾಗೆ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ತಾಯಿ ತಂದೆ ತಿರ್ಕೊಂಡಾರ, ನಾ ಅಕ್ಕ ತಂಗಿ ನಾ ಇವತ್ತೂ ಹೋಗಿ ನನ್ನ ಲಗ್ನ 36 ವರ್ಷ ಆಯ್ತು, ಮತ್ತು ನಮ್ಮ ಅಕ್ಕದವ್ರ ಲಗ್ನ ಆಗಿ ಎಷ್ಟು ವರ್ಷ ಆಗಿರ್ಬೇಕು. ಈಗಲೂ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಅವ್ರಿಗೆ ಮಾತಾಡಿಸಿ ಬಟ್ಟೆ ಬರಿ ಕೊಟ್ಟು ಅವ್ರಿಗೇನು ಅನುಕೂಲ ಇಲ್ಲ ಅದು ಅನುಕೂಲ ಮಾಡಿ ಈಗ ಇವತ್ತು ನಾನು ಬರ್ತೀನಿ. ಯಾಕಂದರೆ ನಮ್ಮ ತಾಯಿ ತಂದೆ ನೋಡ್ಬೇಕಂದ್ರೆ ಅವ್ರ ಜೀವಂತಿಲ್ಲ.
ನಮ್ಮ ತಾಯಿ ತಂದೆ ಯಾರೇ ಒಂದು ಮುಖದಲ್ಲಿ ಹೊಲ್ತಿರ್ತಾರೆ, ಅವರು ನನ್ನ ಮಗಳಿಗೆ ಹೊಲ್ತಿರ್ತಾರೆ, ನಮ್ಮ ಅಕ್ಕಗಾರ ಹೊಲ್ತಿರ್ತಾರೆ, ಯಾರಿಗೆ ಹೊಲ್ತಿರ್ತಾರೆ ಅವ್ರು ಹೋಗಿ ಭೇಟಿಯಾಗಿ ನಾ ಮಾತಾಡಿದ್ರೆ ನನ್ನ ತಾಯಿ ತಂದೆ ಮುಖ ಅವರಲ್ಲಿ ಕಾಣಬಿಡ್ತೀನಿ. ನಾನು ನೆನಪಿಸಿ ಅವರಲ್ಲಿ ಮುಖ ಕಂಡು ನಾ ಸಂತೋಷಪಟ್ಟು ಬರ್ತೀನಿ. ಈಗ ಈ ಕಾರ್ಯಕ್ರಮವನ್ನು ಪೆನ್ಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಪೆನ್ಷನ್ ಕೊಡೋದಕ್ಕೆ 400 ರೂಪಾಯಿ ನಾನು ಹುಟ್ಟು ಹೊಡೆದಾಗ ನಾನು ಪೆನ್ಷನ್ ಕೊಡಬೇಕಂತ ಆಸೆ ಆಯಿತು. ಒಂದು 17 ಜನರಿಗೆ ಹುಡುಕಿ ಅವ್ರಿಗೆ ತಿಂಗಳ 400 ರೂಪಾಯಿ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತಿಗೆ 1.5 ವರ್ಷ ಆಯಿತು. ಈ ಕಾರ್ಯಕ್ರಮಕ್ಕೆ ಮಾಶಾಸನ ತೋಳನ್ನು ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವರಿಗೆ ಮಾಶಾಸನ ಕೊಟ್ಟು ಅವ್ರದ್ದು ಆಶೀರ್ವಾದನ ಪಡ್ಕೋಬೇಕಂತ ಅವ್ರಿಗೆ ಕರೆದಿದ್ದೀನಿ. ಎಲ್ಲರೂ ಗಣ್ಯಮಾನ್ಯವರು ಬಂದಿದ್ದಾರೆ. ಅವರ ಮುಂದೆ ಅವರಿಗೆ ಕರೆದು ಮಾಶಾಸನ ಕೊಟ್ಟು ಚಶ್ಮಾ ಕೊಟ್ಟು ಔಷಧ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾ ಏನೇ ಒಂದು ಪುಣ್ಯದ ಕೆಲಸ ಮಾಡಲಿ ಅದು ನನ್ನ ತಾಯಿ ತಂದೆ ಆಶೀರ್ವಾದ ನನ್ನ ಮ್ಯಾಗೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನೀವು ನನ್ನ ತಾಯಿ ತಂದೆಗೆ ಆಶೀರ್ವಾದ ಮಾಡಿ ನನಗೆ ಹಾರಿಸಬೇಕಂತ ನಾನು ಆಲ್ಮೇಲೆ ವಿರಕ್ತ ಮಠದ ಜಗದೇವ ಬೊಮ್ಮಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಶಿಕ್ಷಕಿ ರೇಣುಕಾ ಹಿರೇಮಠ ಅಯ್ಯೂಬ್ ಮನಿಯಾರ್ ಅವರನ್ನ ಹಾಡಿ ಹೊಗಳಿದರು. ವಿವಿಧ ಸಂಘಟನೆಗಳು ಮನಿಯಾರ್ ಅವರ ಆಪ್ತರು ಮನಿಯಾರ್ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಮನಿಯಾರ್ ಕುಟುಂಬಸ್ಥರು ಸಚಿವ ದರ್ಶನಾಪುರ್ ಮತ್ತು ಶಾಸಕ CS ನಾಡಗೌಡರನ್ನ ಬೃಹದಾಕಾರದ ಗುಲಾಬಿ ಹೂಮಾಲೆಯೊಂದಿಗೆ ಸನ್ಮಾನಿಸಿ ಗೌರವಿಸಿದರು. ವಿಜಯಪುರದ ಬನಶ್ರೀ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷ ರೂಪ್ ಸಿಂಗ್ ಲುನಾರಿ, ಅಯ್ಯೂಬ್ ಅವರ ಪುತ್ರ ಅಫ್ತಾಬ್ ಮನಿಯಾರ್, ದಾದಾ ಎತ್ತಿನಮನಿ, ಮೆಹಬೂಬ್ ನಾಲತ್ವಾಡ್, IL ಮಮದಾಪುರ್, ಹಾಜಿ ಮಲಿಂಗಕಿನ್ ಸೇರಿದಂತೆ ಹಲವರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಏನೇನೋ ಮಾಡಿ ಗಳಿಸ್ತಾರ, ಒಟ್ಟು 2 ನಂಬರ್ ವ್ಯವಹಾರ ಮಾಡಿ. ಆದ್ರೆ ಗೇಟ್ ನಿರ್ಮಾಣ ಮಾಡಿ, ಆ ಕೆಲಸ ಮಾಡಿ, ಗಾರೆ ಕೆಲಸ ಮಾಡಿ, ನೋಡ್ರಿ ಎಷ್ಟು ಅದ್ಭುತವಾದಂತ ಸಾಧನೆ. ಇದನ್ನ ಬಹಳ ಮೆಚ್ಕೋಬೇಕು ನಾವು. ಏನೇನೋ ಮಾಡಿ ಗಳಿಸೋರು ಬಹಳ ಮಂದಿ ಅದಾರ. ಅಂತವ್ರ ಮಧ್ಯದಲ್ಲಿ ಮರಳುಗಾಡಿನ ವಯಾಸಿಸ್ಟಂತೆ ಅದಾರಲ್ಲ, ಅದು ಬೇಕಾದಕ್ಕದ ಪೂರ್ವ ಜನ ಪುಣ್ಯ ಅಂತ. ಅದರ ಸ್ವಾದ ಹತ್ತಿ ಗುಂಡಾಗಿ ಕುಂತಿದೆ, ನಿನ್ ಶೀಲ ಎಲ್ಲಿ ಉಳಿತು ಅಣ್ಣ ಮುಂದೆ ಕೇಳ್ತಾರ ಅವ್ರು. ಒಮ್ಮೆ ಎಮ್ಮೆ ಸಾಕಿರ್ತೀವಿ, ನೀವೆಲ್ಲ ರೈತರಾದಿರಿ. 2 ಕೋಟಿ ರೂಪಾಯಿ ಮನಿ, 8 ಲಕ್ಷ ರೂಪಾಯಿದ್ದು ಬಾತ್ರೂಮ್, ಏನ್ ಕಟ್ಟಿದ್ರಿ? ಏನ್ ತಾವು ಜಳಕ ಮಾಡ್ತಾನ, ಬಾಳ ತನ್ನ ಹೆಂಡ್ರು ಮಕ್ಳು ಮಾಡ್ಯಾರ. ಇವತ್ ನೋಡ್ರಿ, ಕಣ್ಣು ಹೋದವ್ರಿಗೆ ಮನಿ ನೋಡಕ್ ಕಣ್ಣು ಕೊಡಕತ್ತಾರಲ್ಲ, ಎಷ್ಟು ದೊಡ್ಡದದ. ಅದಕ್ಕೆ ಜೀವನದ ಸೌಂದರ್ಯ ಅಂತ ಕೇಳಿದ್ರೆ APJ ಅಬ್ದುಲ್ ಕಲಾಂ ಹೇಳ್ತಾರೆ, ಐ ಆಮ್ ನಾಟ್ ಹ್ಯಾಂಡ್ಸಮ್. ಅವ್ರು ಬಹಳ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಐ ಆಮ್ ನಾಟ್ ಹ್ಯಾಂಡ್ಸಮ್ ಬಟ್ ಐ ಕ್ಯಾನ್ ಗಿವ್ ಹ್ಯಾಂಡ್ ಟು ಸಮ್. ಎಷ್ಟು ಅದ್ಭುತವಾಗಿದೆ. ಬಟ್ ಐ ಕ್ಯಾನ್ ಗಿವ್ ಮೈ ಹ್ಯಾಂಡ್ ಟು ಸಮ್ ಒನ್ ಹೂ ನೀಡ್ಸ್ ಹೆಲ್ಪ್. ಬ್ಯೂಟಿ ಈಸ್ ಇನ್ ಹಾರ್ಟ್ ಅಂತ ಹೇಳ್ತಾರೆ ಅವ್ರು. ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ APJ ಅಬ್ದುಲ್ ಕಲಾಂ. ಸೌಂದರ್ಯ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಹಾರ್ಟ್ ನಾಗಿದೆ. ಅಲ್ಲಾಕೆ ದರ್ಬಾರ್ ಮೇ ದೇರ್ ಹೈ ಅಂದೇರ್ ನಹಿ ಅಂತ ಹೇಳ್ತೈತಿ ಕುರಾನ್. ಹಂಗಿವತ್ತ ನಮ್ಮ ಅಯ್ಯೂಬ್ ಅವರ ಹೃದಯದಾಗ ಏನಿದೆ ಅಂತ ಕೇಳಿದ್ರೆ ಅಲ್ಲಿ ಅಲ್ಲಾನ ಬೆಳಕು ತುಂಬಿಕೊಂಡದ. ಅದಕ್ಕೆ ಈ ಕೆಲಸ ಮಾಡಕತ್ತದ, ಅದಕ್ಕೆ ಈ ಕೆಲಸ ಮಾಡಕತ್ತದ. ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದ ಅದ ಕೈಲಾಸ. ಕೈಲಾಸ ಎಲ್ಲಿ ಮ್ಯಾಲೆ ಐತೆ, ನಾವು ಯಾರು ಹೋಗಿಲ್ಲ, ವರದಿ ತಂದಿಲ್ಲ, ನೋಡಿಲ್ಲ. ಹೌದಲ್ಲ? ಎಲ್ಲಿ ಕೈಲಾಸ ಇದೆ? ಕೈಲಾಸ ಎಲ್ಲಿ ನಿರ್ಮಾಣ ಮಾಡ್ಬೇಕು? ವೇರ್ ಇಸ್ ಹೆಲ್ ಅಂಡ್ ಹೆವನ್ ಅಂತ ಕೇಳಿದ್ರೆ ನಮ್ಗೆ ಎಲ್ಲೇ ಇದೆ ಅಂತ ಕೇಳಿದ್ರೆ ಅದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಇಲ್ಲೇ ಇದೆ, ಭೂಮಿ ಮ್ಯಾಲೇನ ಇದೆ, ಅದು ಭೂಮಿ ಮ್ಯಾಗ ಇದೆ. ಈ ಕೈ ಅದಾವಲ್ಲ, ಕೈಲಾಸ ನಿರ್ಮಾಣ ಮಾಡಕ್ಕೂ ಬರ್ತದೆ. ಈ ಕೈ ಇದೆ ಅಲ್ಲ, ಇದು ನರಕವನ್ನು ನಿರ್ಮಾಣ ಮಾಡಕ್ಕೂ ಬರ್ತದೆ. ದೇವಲೋಕ ಮರ್ತ್ಯ ಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಬಹಳ ಇವತ್ತ ಬಹುಶಃ ನಮ್ಮ ಪ್ರಭುಗೌಡ್ರು ನಾನು ನೆನೆಸ್ಕೋಬೇಕು, ಡಾಕ್ಟರ್ ಅವರು. ನಾ ಈ ಕಾರ್ಯಕ್ರಮಕ್ಕೆ ಬರಾಕ ಅವ್ರೆ ಇವತ್ತವರು ಇದನ್ನೆಲ್ಲ ಕೆಲಸ ಮಾಡಕತ್ತಾರ, ಅದು ಬಹಳ ಮುಖ್ಯ.
ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಜನ್ನತ್ ಎಲ್ಲೈತಿ ಅಂತ ಕೇಳಿದ್ರೆ ಕುರಾನ್ ಹೇಳ್ತದ 5 ಅಂಶ ಪ್ರತಿಯೊಬ್ಬ ಮುಸಲ್ಮಾನ ಆಚರಣೆ ಮಾಡ್ಬೇಕಾದಂತದ್ದು 5 ಅಂಶ ಅಂತ. ಯಾವ್ದು? ಹಜ್, ರೋಜಾ, ನಮಾಜ್, ಜಕಾತ್, ಇನ್ನೊಂದು ಏಕದೇವೋಪಾಸನೆ. ಇದನ್ನ ಕುರಾನ್ ಸ್ಪಷ್ಟ ಹೇಳ್ತದೆ. ಅವ್ರು ಬಹುಶಃ ಏನ್ ಮಾಡಾಕತ್ತಾರ ಅಂತ ಕೇಳಿದ್ರೆ ಅದ್ರೊಳಗೆ ಜಕಾತ್ ಹೇಳಾರಲ್ಲ. ಜಕಾತ್ ಮಸ್ಟ್ ಅಂಡ್ ಶುಡ್ ಅವ್ರು ಏನ್ ಮಾಡಾಕತ್ತಾರ ಅಂತ ಕೇಳಿದ್ರ ಆಚರಣೆ ಮಾಡಾಕತ್ತಾರ. 1 ಲಕ್ಷ ರೂಪಾಯಿ ಬಂತಂತ ಕೇಳಿದ್ರೆ 3,500 ರೂಪಾಯಿ ತೆಗೆದಿಡ್ತಾರಲ್ಲ, ಅದು ಜಕಾತ್. ಬಾ ಹೂವನ್ ಬಾ ಇಲ್ಲಿ ಇದಕ್ಕ ಅಂತ ಹೆಂಡತಿ ಕರ್ಕೊಂಡೋಗಿ ಕೊಳ್ಳ ಬಂಗಾರ ತರೋರು ಬಾಳ ಮಂದಿ ಅದಾರ ಕುಡುದ್ಲೆ. ಹೆಂಡತಿಗೆ ಬಂಗಾರ ತರೋರು ಬೇರೆ, ಇಂತ ಎಲ್ಲಾ ತಾಯಂದ್ರಿಗೆ ಕುಡಿಸ್ಕೊಂಡು ಸಮಾಜದ ಮಕ್ಕಳಾದವ್ರ ಬೇರೆ. ಅವರು ನಿಜವಾದಂತ ದೇವ್ರು, ಅವರು ನಿಜವಾದಂತ ದೇವ್ರು. ನೋಡ್ರಿ ಎಷ್ಟು ಕೆಲಸ. ಇವತ್ ನಾನು ಮೊಹಮ್ಮದ್ ಪೈಗಂಬರ್ ನೋಡಿಲ್ಲ, ಮುಂದ್ ಬಂದಂತ ಪ್ರವಾದಿಗಳನ್ನ ನೋಡಿಲ್ಲ. ಆ ರೂಪದಾಗ ಇವ್ರು ಬಂದು ಇವತ್ತು ಕುಂತಾರನ ಮಡ್ಯಾರ ಅನ್ನೋ ಭಾವನೆ ಮಾತ್ರ ನನಗೆ ಬಂದದ. ಅದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತ ಕೇಳಿ ಎಷ್ಟು ಅದ್ಭುತವಾದಂತ ಅವರಲ್ಲಿ ಅಭಾವ ಇದೆ ಅಲ್ಲ. ನೋಡಾಕು ಅವ್ರು ಸಿಂಪಲ್ ಅದಾರ. ಅವ್ರ ಮಗನು ಹಂಗ ಅದಾರ ನೋಡ್ರಿ. ಅವ್ರಿಬ್ರು ನನಗಲ್ಲಿ ಭೇಟಿ ಅದಾರ. ಅಷ್ಟು ತಾಯಿ ಬಹಳ ದೊಡ್ಡ. ಈ ಮದರ್ ಈಸ್ ಗ್ರೇಟರ್ ದಾನ್ 100 ಟೀಚರ್ಸ್ ಅನ್ನುವಂತ ಮಾತನ್ನ ಹೇಳ್ತಾರೆ. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮಾನವಂತ ಮಾತನ್ನ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಮನೆಯು ಮೊದಲ ಪಾಠಶಾಲೆ, ಜನನಿ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಮೊಹಮ್ಮದ್ ಪೈಗಂಬರ್ ದೊಡ್ಡವರಾಗಬೇಕಾದ್ರೆ ಅದ್ರ ಹಿಂದೆ ಯಾರ್ದಿತ್ತು ಅಂತ ಕೇಳಿದ್ರೆ ಹಜರತ್ ಖದೀಜಾ ಅನ್ನುವಂತ ಒಬ್ಬ ಹೆಣ್ಮಗಳದು ಇತ್ತು. ಅವರು ಅಮೀನಾ ಅಂತ ಹೇಳಿ ಬರ್ತಾರ. ಇನ್ನೊಬ್ಬ ಅವ್ರ ದಾಯಿ ಹಲೀಮಾ ದಾಯಿ ಅಂತ ಹೇಳಿ ಒಬ್ರು ಬರ್ತಾರ. ಅವ್ರ ಅಮೀನಾ ತೀರ್ಕೊಂಡ್ ಬಳಿಕ ಅವ್ರು ಹುಟ್ಟಿದ ಸ್ವಲ್ಪ ದಿನದಲ್ಲಿ ತೀರ್ಕೊಂಡ್ ಬಿಡ್ತಾರ. ಮುಂದೆ ಅವ್ರಿಗೆ ಎದೆ ಹಾಲನ್ನು ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ ಹಲೀಮಾ ದಾಯಿ. ಅಬ್ದುಲ್ ಮುತ್ತಲೀಬ್ ಅವ್ರ ಇತಿಹಾಸವನ್ನು ಓದ್ತೀವಿ ಬಹಳ. ಹಜರತ್ ಖದೀಜಾ ಅವರು ಅವ್ರಕಿನ್ನ ಒಂದು 20-25 ವರ್ಷ ದೊಡ್ಡವರು. ಅವ್ರು ಮದುವೆ ಆಗ್ತಾರೆ. ಯಾಕಂತ ಕೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಅಮೀನ್ ಏನಂತ ಕಮಿಟ್ಮೆಂಟ್, ಬದ್ಧತೆ, ಅದನ್ನ ನೋಡಿ ಅವ್ರ ಲಗ್ನ ಆಗ್ತಾರ. ಬಹಳ ದೊಡ್ಡ ಶ್ರೀಮಂತ ಹೆಣ್ಮಗಳು. ಲಗ್ನ ಆದ ಬಳಿಕ ಒಂದು ದಿನ ಖದೀಜಾ ನನಗೆ ಯಾಕೋ ಹುಚ್ಚಿಡ್ದಂಗ ಆಗಕತ್ತತಿ ಅಂತಾರ ಅವ್ರು. ಅವಾಗ ಹೀರಾ ಗುಹೆಯೊಳಗೆ ಕುತ್ಕೊಂತಾರೆ, ತಪಸ್ಸನ್ನು ಮಾಡ್ತಾರೆ, ದೇವರ ಧ್ಯಾನವನ್ನು ಮಾಡ್ತಾರೆ. ಕಲ್ಮಾಗಳು ಇಳಿದ್ ಬರ್ತಾವು. ಅದೇ ಕುರಾನ್ ಅಂತ ಹೇಳಿ ಪ್ರಸಿದ್ಧ ಆಗ್ತದೆ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಆ ಕುರಾನ್ದಾಗ ಎಷ್ಟು ಹೇಳೈತದ ಗೊತ್ತಿಲ್ಲ, ಆದ್ರೆ ಆಚರಣೆ ಮಾತ್ರ ತಂದಾರಲ್ಲ, ಅದು ಬಹಳ ಮಹತ್ವಪೂರ್ಣವಾಗಿರುವಂತಹದ್ದು. ಇವತ್ತು ತಂದೆ ತಾಯಿ ಹೆಸರಲ್ಲಿ ಕೊಡ್ತಾರಲ್ಲ ಅಲ್ರಿ, ತಮ್ಮ ಹಡದ ತಂದೆ ತಾಯಿನ ಜೋಪಾನ ಮಾಡೋದು ಬೇರೆ. ಅವ್ರ ಹೆಸರಿನಾಗ ಇಷ್ಟು ಮಂದಿಗೆಲ್ಲ ಕಣ್ಣು ಕೊಟ್ಟರಲ್ಲ 12 ವರ್ಷದಿಂದ. ನನಗನ್ಸಾಕತೈತಿ ಇವತ್ತು ಪ್ರಭುಗೌಡರು ಅವ್ರು ಹೆಂಗ್ ಕಾಣಕತ್ತಾರ ಅಂತ ಕೇಳಿದ್ರೆ, ನಾನು ಈ ಕರ್ನಾಟಕ ಇತಿಹಾಸ ಓದ್ಬೇಕಾದ್ರೆ ಅಲ್ಲೊಂದು ಬರ್ತೈತಿ. ಏನ್ ಬರ್ತೈತಿ ಅಂತ ಕೇಳಿ ಡಾಕ್ಟರ್ MC ಮೋದಿ ಅವ್ರ ಬಗ್ಗೆ ಓದ್ತೀವಿ ನಾವು. MC ಮೋದಿ ಬಹಳ ಮಂದಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.